ಇಡೀ ನೇತ್ರಾವತಿ ತೀರದ ಹೆಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ನಂಬಿಕೊಂಡಿದ್ದನ್ನು ತಿಳಿಸುವುದು ಒಂದು ವಿಧ, ತಾವು ಊಹೆ ಮಾಡಿದ್ದನ್ನು ನಂಬಿಸಲೇಬೇಕಾಗಿರುವುದು ಇನ್ನೊಂದು ವಿಧ, ನಡೆದಿದ್ದನ್ನು ನಡೆದಿದ್ದಂತೆ ಹೇಳುವುದು ಇನ್ನೊಂದು ವಿಧ, ನಡೆಯದ್ದನ್ನು ನಡೆದಂತೆ ಹೇಳುವುದು ದೊಡ್ಡ ಸವಾಲು. ಈ ಇಡೀ ವಿಚಾರದಲ್ಲಿ ಚಿನ್ನಯ್ಯ ಆ್ಯಂಡ್ ಟೀಮ್ ಏನು ವಿಷಯವನ್ನು ಜಗತ್ತಿನ ಮುಂದೆ ಹೇಳಲಿಕ್ಕೆ ಹೋಯಿತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನ ಮುಂದೆ ಇಡಬೇಕಾದದ್ದು ಎವಿಡೆನ್ಸ್ ಅಥವಾ ಸಾಕ್ಷ್ಯಗಳು. ಅದನ್ನು ಇಟ್ಟು ನೀವೇನು ಹೇಳಿದ್ರೂ ನಡೆಯುತ್ತೆ, ಅದನ್ನು ಇಡದೆ ನೀವೇನು ಹೇಳಿದ್ರೂ ಕೂಡ ಅದು ನಡೆಯಲ್ಲ. ಇವತ್ತಿಗೆ ಪ್ರಾಥಮಿಕ ವರದಿ ಬಂದಿದೆ. ಯಾರೆಲ್ಲ ನೇತ್ರಾವತಿ ನದಿ ತೀರದ ನಿಗೂಢ ಸಾವುಗಳು, ಕೊಲೆಗಳು, ಅತ್ಯಾಚಾರ, ಹೆಣವನ್ನು ಹೂತು ಹಾಕಿರೋದು, ಅಸಹಜ ಸಾವುಗಳು, ಅಪರಿಚಿತ ಶವಗಳು, ಹೆಣ್ಣು ಮಕ್ಕಳ ಶವಗಳು, ಇದನ್ನು ಬಂಗ್ಲಾಗುಡ್ಡದಲ್ಲಿ ಹಾಕಿಬಿಟ್ಟಿದ್ದಾರೆ, ನದಿ ತೀರದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದಾರೆ, ಹೆಣಗಳನ್ನು ಚಿನ್ನಯ್ಯ ಹೊತ್ಕೊಂಡು ಹೋಗಿ ಹೂತಿದ್ದಾನೆ, ಇದೆಲ್ಲ ಬಂತಲ್ಲ. ಇದೆಲ್ಲ ಬಂದಾಗ ಇಡೀ ಗ್ಯಾಂಗ್ ಹೇಳಿದ್ದನ್ನು ನಾವು ಪ್ರಸಾರ ಮಾಡಿದ್ದೀವಿ. ಎಲ್ಲ ತಂಡ ಇವರು ಏನೇನು ಹೇಳಿದ್ರೋ, ತನಿಖೆಯಲ್ಲಿ ಏನೇನು ಆಯಿತೋ ಎಲ್ಲವನ್ನೂ ಹೇಳಿದ್ದೀವಿ. ಈಗ ತನಿಖೆ ಆದ ಮೇಲೆ ಪ್ರಾಥಮಿಕ ವರದಿ ಅಂತ ಬಂದಿದೆಯಲ್ಲ, ಈ ಪ್ರಾಥಮಿಕ ವರದಿ ಬಂದಿದೆಯಲ್ಲ ಅದನ್ನು ನಾವೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಒಂದು ಪ್ರಾಥಮಿಕ ವರದಿ ನಾವು ಚೆಕ್ ಮಾಡಿಕೊಂಡಾಗ 6 ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಕ ಒಳಸಂಚು ಅರ್ಥಾತ್ ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120B ಅದು ಈ 6 ಜನರ ಮೇಲೆ ಬರ್ತಾ ಇದೆ ಅಂತ ಬಂದಾಗ ಪ್ರಾಥಮಿಕ ವರದಿ ಇಡೀ ಒಂದು ತನಿಖಾ ವರದಿಯ ದಿಕ್ಕನ್ನು ತೋರಿಸ್ತಾ ಇದೆ. ಇಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣ, ಕೊಲೆ ಪ್ರಕರಣ ಅಂತ ಬಂದಾಗ ಆ ಒಂದು ಹೋರಾಟಗಾರರು ಯಾರಿದ್ರೋ ಅವರದನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಡೆ ಅಂತ ಬಂದಾಗ ಇವರು ಈ ಥರದ್ದು ಅನೇಕ ವ್ಯಕ್ತಿಗಳ ವಿಚಾರದಲ್ಲಿ ನಡೆದು ಹೋಗಿದೆ ಅಂತ ಹೇಳಿದಾಗ ಅದನ್ನು ಪ್ರಸಾರ ಮಾಡಿದ್ದೀವಿ. ಇವತ್ತಿಗೆ ಇದೇ ಗ್ಯಾಂಗ್ ಇಂಥ ಒಂದು ಸಂಚು ಮಾಡಿಬಿಟ್ಟಿದೆ ಅಂತ ಹೇಳಿ SIT ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದೆಯಲ್ಲ ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇಡೀ ವಿಚಾರದಲ್ಲಿ ಈ ಗ್ಯಾಂಗು ಒಬ್ಬ ವ್ಯಕ್ತಿಯನ್ನು ಬಾವಿಗೆ ದೂಡಿ ಆಳ ಚೆಕ್ ಮಾಡಿಬಿಟ್ರಾ, ಚಿನ್ನಯ್ಯನನ್ನು ಬಾವಿಗೆ ದೂಡಿ ಹಳ್ಳಕ್ಕೆ ದೂಡಿ ಹಳ್ಳದ ಆಳವನ್ನು ಚಿನ್ನಯ್ಯನ ಮೂಲಕ ಚೆಕ್ ಮಾಡಿಸ್ಬಿಟ್ರಾ ಇವರು. ಚಿನ್ನಯ್ಯ ಹೇಳ್ದಂಗೆಲ್ಲ ಕೇಳ್ತು SIT. ಚಿನ್ನಯ್ಯ ಒಳಗಡೆ ಇರಬೇಕು, 1 ಲಕ್ಷದ ಬಾಂಡ್ ಏನೋ ಕೊಡಬೇಕು ಅಂತ ಕಾಣುತ್ತೆ. ಇವತ್ತಿಗೆ ಆ ಬಾಂಡ್ ಕೊಡೋರು ಗತಿ ಇಲ್ಲ, ಚಿನ್ನಯ್ಯ ಇನ್ನೂ ಜೈಲಲ್ಲೇ ಇರೋದು. ಸೊ ಹೀಗಿದ್ದಾಗ ಇಲ್ಲಿ ನಡೆದದ್ದೇನು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರು ತಮಗೆ ಒಂದು ಡಿಬೇಟ್ಗೆ. ಉತ್ಕರ್ಷ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಉತ್ಕರ್ಷ್ ಡಿಬೇಟ್ಗೆ. ನಮಸ್ಕಾರ. ಇನ್ನು ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಸರ್. ಕೇಶವ್ಜಿ, ಈಗ ನಾನು ಒಂದು ಫಸ್ಟ್ ಕ್ವಶನ್ ನಿಮಗೆ ಕೇಳಿಬಿಡ್ತೀನಿ. ಇದರಲ್ಲಿ ಯಾರು ಹೇಳಿದ್ದನ್ನು ನಾವು ಅಲ್ಲಗಳೆದಿಲ್ಲ, ಯಾರು ಹೇಳಿದ್ದನ್ನು ನಾವು ತೋರಿಸ್ತೇ ಇರಲಿಲ್ಲ. ಚಿನ್ನಯ್ಯ ಏನಾದರೂ ಹೇಳದ್ನ, ಆಯಿತು ಬಾರಪ್ಪ ಚಿನ್ನಯ್ಯ ನೀನು ಹೇಳ್ತಿದ್ಯಲ್ಲಪ್ಪ ಬಾಪ ಎಲ್ಲಪ್ಪ ಹೂತಿದ್ಯಾ, ಅದನ್ನು ನಾವು ಪ್ರಸಾರ ಮಾಡಿದ್ದೀವಿ. ಈ ಕಡೆ ಮಟ್ಟಣ್ಣನವರ್ ಅದು ಪ್ರಸಾರ ಮಾಡಿದ್ದೀವಿ. ಇನ್ಯಾರೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯದ್ದು ನಾವು ಪ್ರಸಾರ ಮಾಡಿದ್ದೀವಿ. ಇದೀಗ ಪ್ರಾಥಮಿಕ ವರದಿ ಬಂದಾಗ ನಿಮಗನ್ಸಿದ್ದೇನು ಇಡೀ ವಿಚಾರದಲ್ಲಿ ಅಂತ? ಸರ್, ತಾವು ಬಹಳ ಸ್ಪಷ್ಟವಾಗಿ ನೇರ ಸಂದೇಶಗಳನ್ನು ಸಮಾಜಕ್ಕೆ ಕೊಡುವ ಕೆಲಸವನ್ನು ಪ್ರಾರಂಭದಿಂದ ಮಾಡಿದರೆ ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಇದ್ದೇನೆ. ಆದ್ರೆ ಇವತ್ತು ಒಬ್ಬ ಆ ಷಡ್ಯಂತ್ರ ಏನು ಅಂತ ಹೇಳ್ತಾವ ಅದ್ರಲ್ಲಿ ಒಬ್ಬ ಸದಸ್ಯ ಬಂದು ಯಾವುದೇ ವರದಿ ಬರ್ಲಿಲ್ಲ, ನೀವ್ ಯಾಕೆ ಇದನ್ನು ಹೇಳ್ತಾ ಇದ್ದೀರಾ, ನೀವು ಹೇಳಿದ್ರೆ ಏನಾದ್ರು ನಮಗೆ ಹೆಚ್ಚು ಕಡಿಮೆ ಆದ್ರೆ ಸಮಾಜದಿಂದ ನಮ್ಮನ್ನು ಬಹಿಷ್ಕಾರ ಹಾಕ್ತಾರೆ, ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ, ನೀವು ಸತ್ಯದ ಮೇಲೆ ದೊಡ್ಡ ಬಂಡೆಕಲ್ಲನ್ನು ಇಟ್ಟು ಇದನ್ನು ಪ್ರಚಾರ ಮಾಡ್ತಿದ್ದೀರಿ, ನೀವು ಸತ್ಯವನ್ನೇ ಹೇಳ್ತಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ ಸರ್, ಪ್ರಾಥಮಿಕ ವರದಿ ಏನು ಅಂತ ಹೇಳುವಂತದ್ದು ಸಮಾಜಕ್ಕೆ ಜಗಜ್ಜಾಹಿರ ಆಗಿದೆ. ಆದ್ರೆ ಈ ಷಡ್ಯಂತ್ರಗಳು ಇನ್ನೂ ಕೂಡ ಈ ಸುಳ್ಳನ್ನೇ ಹೇಳ್ತಾ ಯಾವ ರೀತಿ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಹೇಳೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ನಿಮ್ಮನ್ನ ಏನ್ ಹೇಳ್ತಾರೆ, ಏನೋ ಬುರುಡೆ ಮಾಧ್ಯಮಗಳಂತೆ ಏನು ಅಂತೆ, ನೀವೆಲ್ಲ ಸುಳ್ಳನ್ನೇ ಹೇಳ್ತಿದ್ರಂತೆ ಅಂದ್ರೆ ಏನು ಇದ್ರ ಅರ್ಥ ಅಂತ ಹೇಳಿದ್ರೆ ಅವರ ಪರವಾಗಿ ನೀವು ಮಾತಾಡ್ಬೇಕು, ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ಹೇಳ್ಬೇಕು. ಇಲ್ಲಿ ಏನು ಆ ಮಾಸ್ಕ್ ಮ್ಯಾನ್ ಬಂದು ತೋರಿಸಿದ್ನೋ ಅದ್ರಲ್ಲಿ ಹೆಣ ಸಿಕ್ಕಿದೆ ಅಂತ ನೀವು ಹೇಳ್ತಿದ್ರೆ ಇವತ್ತು ಅವರಿಗೆ ಒಳ್ಳೆಯವರು ಆಗ್ತಿದ್ರಿ. ಇಲ್ಲಿ ಅತ್ಯಾಚಾರಗಳಾಗಿದೆ, ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಕಾರಣ ಅಂತ ನೀವು ಇವತ್ತು ಹೇಳ್ತಿದ್ರೆ ಅವರು ಅದನ್ನು ಬಹಳ ಚೆನ್ನಾಗಿ ಇವತ್ತು ನಿಮ್ಮನ್ನು ಬಹಳ ಹೊಗಳ್ತಿದ್ರು. ಬಹುಶಃ ಇದು ಯಾಕೆ ನಾನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿರಂತರವಾಗಿ 14 ವರ್ಷದಿಂದ ನಾವು ಇದನ್ನು ನೋಡ್ತಾ ಬರ್ತಿದ್ದೇವೆ. ಏನು ಅವ್ರು ಹೇಳಿದ್ದನ್ನೇ ನಂಬಬೇಕು, ಅವ್ರು ಹೇಳಿದ್ದನ್ನು ನಂಬಿದವರೆಲ್ಲ
ಸತ್ಯವಂತರು. ಅವ್ರು ಹೇಳಿದ್ದನ್ನು ವಿರೋಧಿಸಿದವರೆಲ್ಲ ಸುಳ್ಳುಗಾರರು, ಅವರು ಷಡ್ಯಂತ್ರಿಗಳು. ಅವರಿಗೆ ಏನು ಮಾನ ಮರ್ಯಾದೆ ಏನೂ ಇಲ್ಲ. ಅವರಿಗೆ ನಿನ್ನೆ ಕೂಡ ಒಬ್ರು ಹೇಳಿದ್ರು, ನಾಯಕ ಅದರಲ್ಲಿ ಷಡ್ಯಂತ್ರ ನಾಯಕ ಹೇಳಿದ್ರು, ಸಂವಿಧಾನವನ್ನು ನಾವು ನಂಬುದಿಲ್ಲ, ಈ ದೇಶದ ಏನು ರಾಜಕಾರಣಿಗಳನ್ನು ನಂಬುದಿಲ್ಲ, ಈ ಪೊಲೀಸರನ್ನು ನಂಬುದಿಲ್ಲ, SIT ಅನ್ನು ನಂಬುದಿಲ್ಲ, ಈ ರಾಜಕೀಯ ವ್ಯವಸ್ಥೆಯನ್ನು ನಂಬುದಿಲ್ಲ, ಒಂದು ನ್ಯಾಯಾಲಯವನ್ನು ಕೂಡ ಅವರು ನಂಬ್ತಿರ್ಲಿಲ್ಲ. ಒಂದು ಮಾತನ್ನು ಹೇಳಿದ್ರು, ನಾವು ನ್ಯಾಯಾಲಯವನ್ನು ಮೊರೆ ಹೋಗ್ತೇವೆ, ನ್ಯಾಯಾಲಯಕ್ಕೆ ನಾವು ಶರಣಾಗ್ತೇವೆ, ನ್ಯಾಯಾಲಯ ಹೇಳಿದಾಗೆ ಕೇಳ್ತೇವೆ ಅಂತ ಹೇಳಿ. ನೋಡಿ, ಸದ್ಯ ಇವತ್ತಲ್ಲ ಇದ್ರು ನಾಳೆ ಒಂದು ದಿನ ಹೊರಗಡೆ ಬರಲೇಬೇಕು. ಇವರು ಏನು ಮಾಡಿದಾರ ಎಲ್ಲ ಷಡ್ಯಂತ್ರ ಹೇಳೋದನ್ನು ನಾವು ಖಂಡಿತವಾಗಿ ಹೇಳ್ತಿದ್ದೇವೆ ಸರ್. ಓಕೆ ಓಕೆ ಉತ್ಕರ್ಷ್, ಇದಕ್ಕೆ ಭಾಳ ವಿರೋಧಿಸಿದ್ದೀರಿ ನಿಮ್ಮ ಪಾರ್ಟಿ. ಏನಕ್ಕೆ ತನಿಖೆ ಮಾಡಿಸ್ತಾ ಇದ್ದೀರಿ ಧರ್ಮಸ್ಥಳದ ಮೇಲೆ, ಇದು ಆಗಬಾರ್ದು ಅಂತ ಹೇಳಿ. ಪರಮೇಶ್ವರ್ ಸದನದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿದರು, ನೋಡ್ರಿ ಈ ಥರದ್ದು ಬಂದುಬಿಟ್ಟಿದ್ದಾರೆ ಯಾರೋ, ಎಷ್ಟೊಂದು ಸಾವಿರಾರು ಹೆಣ್ಣುಗಳು ಹೂತು ಬಿಟ್ಟಿದ್ದೀವಿ ಅಂತ ಒಬ್ಬ ಮನುಷ್ಯ ಹೇಳ್ತಾ ಇದ್ದಾನೆ. ತನಿಖೆಗೆ ನಾವು ಕೊಟ್ಟಿದ್ದೀವಿ SITಗೆ. ಈ ತನಿಖೆ ಒಂದು ವೇಳೆ ನಡೆದು ನಿಜವಾಗಿಯೂ ಆ ಥರದಲ್ಲಿ ನಡೆದಿದ್ದರೆ ಅವ್ರಿಗೆ ಪನಿಷ್ಮೆಂಟ್ ಆಗಲಿ, ಅಥವಾ ಒಂದು ವೇಳೆ ಆ ಥರ ಆಗದೆ ಯಾರಾದರೂ ಷಡ್ಯಂತ್ರ ಮಾಡಿಬಿಟ್ಟಿದ್ರೆ ಫಾರ್ ಎವರ್ ಧರ್ಮಸ್ಥಳಕ್ಕೆ ಈ ಕಳಂಕ ಅಂಟಿಸಕ್ಕೆ ಟ್ರೈ ಮಾಡಿದ್ದಾರಲ್ಲ, ಆ ಕಳಂಕದಿಂದ ಎಂದೆಂದಿಗೂ ಶಾಶ್ವತವಾಗಿ ಧರ್ಮಸ್ಥಳ ಮುಕ್ತವಾಗುತ್ತೆ ಏನೋ ಒಂದು ಮಾತು ಹೇಳಿದರು. ನೀವು ತನಿಖೆ ಕೊಟ್ಟಾಗ್ಲೇನೆ ಬಹಳ ವಿರೋಧ ವ್ಯಕ್ತಪಡಿಸಿದ್ರಿ. ಇದಕ್ಕೆ ಏನು ಅನಿಸ್ತು ನಿಮಗೆ? ಪ್ರೈಮರಿ ರಿಪೋರ್ಟ್ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಅಲ್ಲೇನಾದ್ರೂ ಆ ರೀತಿಯ ಘಟನೆ ಆಗಿದ್ರೆ ಅದನ್ನ ನಾವು ವಿರೋಧ ಮಾಡ್ತೇವೆ ಅನ್ನೋಂತ. ಆದ್ರೆ ಇಲ್ಲಿ ಬಹಳ ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ, ಈಗ ಚಿನ್ನಯ್ಯ, ತಿಮ್ಮರೋಡಿ ಅವ್ರು ಇರ್ಬೋದು, ಗಿರೀಶ್ ಮಟ್ಟಣ್ಣವರು, ಇವ್ರು ಹಿಂದೆ ಇದ್ರಲ್ಲ ಒಂದು ಟೀಮ್, ಒಂದು ಗ್ಯಾಂಗ್. ಇವತ್ತೇನು ಇವರೆಲ್ಲ ಸೋಕಾಲ್ಡ್ ಕಾಂಗ್ರೆಸ್ ಅವರು, ಈ ಪ್ರಗತಿಪರರು, ಅವ್ರಿಗೆ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳು ಇವರೇ ಇದ್ದದ್ದು ಇವ್ರ ಹಿಂದೆ. ಯಾಕೆ ಅಂತಂದ್ರೆ, ಈಗ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಇದು ಒಂದು ಷಡ್ಯಂತ್ರ ಅಂತ ಅವರೇ ತನಿಖೆ ನಡೀತಾ ಇರುತ್ತೆ, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಡ್ತಾರೆ. ದಿನೇಶ್ ಗುಂಡೂರಾವ್ ನೀವು ಅಬ್ಸರ್ವ್ ಮಾಡಿರ್ತೀರಿ, ಅವ್ರು ಬಂದು ಒಂದು ಹೇಳಿಕೆ ಕೊಡ್ತಾರೆ. ಏನು ಅಂತಂದ್ರೆ, ಅವ್ರು ಬಂದು ನಮ್ಗೆ ಹೇಳಿದ್ರು, ಅವ್ರು ಬಂದು ಪ್ರೆಷರ್ ಆಗ್ತಾ ಇದಾರೆ, ಅವ್ರು ಇದನ್ನ ಜಾಗತಿಕ ಮಟ್ಟಕ್ಕೆ ತಗೊಂಡು ಹೋಗ್ತಾ. ಹಂಗಾದ್ರೆ ಅವ್ರು ಯಾರು ಅಂತಂದ್ರೆ, ಇದೇ ಎಡಪಂಥೀಯರು, ಇದೇ ಸಿದ್ದರಾಮಯ್ಯ ಜೊತೆ ಇರ್ತಾರಲ್ಲ ಈ ಡೋಂಗಿಗಳೆಲ್ಲ, ಸೋಕಾಲ್ಡ್ ಬುದ್ಧಿಜೀವಿಗಳು, ಪ್ರಗತಿಪರರು ಕುಮ್ಮಕ್ ಕೊಟ್ಟಂತದ್ದು ಮಾಡಿ ಇದನ್ನ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಅಪವಾದವನ್ನು ಹೊರಿಸಬೇಕು ಅಂತ ಈಗ ಬಹಳ ಸ್ಪಷ್ಟವಾಗಿ ತನಿಖೆ ಮಾಡಿಸಬಾರ್ದಾಗಿತ್ತು ಅಂತ ನೀವು ಹೇಳೋದು. ತನಿಖೆ ಬೇಕಾಗಿರಲಿಲ್ಲ, ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಇವ್ರನ್ನ ಮಗುನ ಚೂಟೋದು ನೀವೇ, ತೊಟ್ಲು ತಗೋದು ಸರಿಯಾದ ರೀತಿ ಅಂದ್ರೆ ಹೆಂಗೆ? ಹೆಣ ಹೂತಿದ್ದೀನಿ ಅಂತನಪ್ಪ ಒಬ್ಬ ಮನುಷ್ಯ. ಅವನು ಬುರುಡೆ ನೋಡಿ, ಚಿನ್ನಯ್ಯ ಬಿಟ್ಟಂತ ಬುರುಡೆ ಅವನು ಪ್ರೊಸೆಸ್ ಅಲ್ಲೇ ಗೊತ್ತಾಯ್ತು. ಸುಜಾತಾ ಭಟ್ ಹೇಳಿದಂತ ಸುಳ್ಳುಗಳೇನು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಇವ್ರಿಗೆ ಹಣದ ಮೂಲ ಎಲ್ಲಿ ಬಂತು ಅಂತ ಎಲ್ರಿಗೂ ಕೂಡ ಗೊತ್ತಾಯ್ತು. ಈಗ KPCC ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ದ್ವಾರಕಾನಾಥ್ ಅವ್ರು ಎಲ್ರಿಗೂ ಕೂಡ ಚಿರಪರಿಚಿತರು. ಈ ಸಮೀರ್ನ ಪೊಲೀಸರು ಹುಡ್ಕೊಂಡ್ ಬಂದಾಗ ಅವನ ಪರವಾಗಿ ವಕಾಲತ್ ಇವ್ರು ಯಾಕೆ ವಹಿಸ್ತಾರೆ? ತನಿಖೆ ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಒಂದು ತನಿಖೆಯನ್ನ ಫೇಸ್ ಮಾಡ್ಬೇಕಾದ್ರೆ ಅವ್ರ ಪರವಾಗಿ ಯಾಕೆ ವಕಾಲತ್ ವಹಿಸ್ಬೇಕು? ವಕೀಲ ಹತ್ರ ಒಬ್ರು ವ್ಯಕ್ತಿ ಬರ್ತಾರ್ರಿ, ವಕೀಲ ಹತ್ರ ಒಬ್ರು ವ್ಯಕ್ತಿ ಬರ್ತಾರೆ, ಸ್ವಾಮಿ ನಂದೊಂದು ಕೇಸ್ ಇದೆ ನೀವು ನಡೆಸ್ಕೊಡಿ ಅಂತಾರೆ. ದ್ವಂದ್ವ ನಿಲುವು ಅಂದ್ರಲ್ಲ, ನಮಗಲ್ಲ ದ್ವಂದ್ವ ನಿಲುವು, ಕಾಂಗ್ರೆಸ್ ದ್ವಂದ್ವ ನಿಲುವು. ಯಾಕೆ ಅಂತಂದ್ರೆ, ಅವ್ರ ಅಧ್ಯಕ್ಷರು ಹೇಳ್ತಾರೆ ಷಡ್ಯಂತ್ರ ಅಂತ, ಇವ್ರು ಕುತ್ಕೊಂಡು ಅದೇ ಷಡ್ಯಂತ್ರ ಮಾಡಿದಂತ ವಕಾಲತ್ ವಹಿಸ್ತಾರೆ ಅಂತಂದ್ರೆ ಇದು ಯಾರ ನಿಲುವು? ಅದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಲುವು ಅಂತ ಹೇಳ್ತಾರೆ, ಇಂಡಿವಿಜುವಲ್ ನಿಲುವು ಅಂತ ಹೇಳ್ತಾರೆ. ಒಬ್ಬ ಪಾರ್ಟಿಯಾಗಿ ಬಂದು ಯಾರಾದ್ರೂ ಹೇಳಿದಾರ ಇದನ್ನ? ಪಕ್ಷದ ಕಡೆಯಿಂದ ಬಂದಂತ ಹೇಳಿಕೆನ ಇದು? ಇಂಡಿವಿಜುವಲ್ ಅವ್ರವ್ರು ಮಾತಾಡ್ಕೊಂಡಿದ್ದ ಇದು ಅಂತ ಪಾರ್ಟಿ ಮತ್ತೆ ಅವರಲ್ಲೇ ಪಾರ್ಟಿಯಲ್ಲೇ ಒಗ್ಗಟ್ಟಿಲ್ವಲ್ಲ, ಮತ್ತೆ ಅವ್ರ ನಿಲುವೇನು? ಒಂದ್ ಕಡೆ DK ಶಿವಕುಮಾರ್ ಅವರೇ ತನಿಖೆ ನಡೀಬೇಕಾದ್ರೆ ಷಡ್ಯಂತ್ರ ಅಂತ ಹೇಳ್ತಾರೆ, ಇಲ್ಲಿ ಇನ್ನೊಂದ್ ಕಡೆ ಇಲ್ಲ ಇದು ಆಗ್ಬೇಕು, ಇದೆಲ್ಲ ಪ್ರಗತಿಪರ ನಮಗೆ ಪ್ರಪೋಸಲ್ ಕೊಟ್ಟಿದ್ದಾರೆ, ಎಡಪಂಥೀಯರು ಬಂದು ನಮ್ಮ ಮೇಲೆ ಪ್ರೆಷರ್ ಆಗ್ತೀರ ಅಂತ ಅವರೇ ವಕಾಲತ್ ವಹಿಸ್ತಾರಲ್ವಾ? ಸೊ ಈಗ ಆಯ್ತು ಸರಿ, ಈಗ ಯಾವ್ದು ಬೇಡ, ಇವತ್ತೆಲ್ಲ ಅವರು ಆರೋಪಿಗಳನ್ನ ಪ್ರೂವ್ ಆಗಿದೆಯಲ್ಲ, ಹಾಗಾದ್ರೆ ಇದೇ ಕಾಂಗ್ರೆಸ್ ಅವ್ರು ಯಾಕೆ ಅವ್ರ ಪರ ವಕಾಲತ್ ವಹಿಸಿದ್ರು? ಯಾವ ಮುಖ ಇಟ್ಕೊಂಡು ಇವತ್ತು ಬರ್ತಾರ ಅವರು? ಅವ್ರಿಗೆ ಮುಖ ಇಲ್ಲ, ಅದಕ್ಕೆ ಕಾಂಗ್ರೆಸ್ ಇವತ್ತು ವರದಿ ಬಂದಿರೋ ಅಷ್ಟೇ, ಕೇಸ್ ತೀರ್ಪು ಬಂದಿಲ್ವಲ್ಲ ಇನ್ನು ಅಂತ. ವರದಿ ರಿಪೋರ್ಟ್ ಅಷ್ಟೇ ಬಂದಿರೋದು. SIT ಫಾರ್ಮ್ ಮಾಡಿದ್ದು ಅಂಡರ್ ಯಾರ್ ಗವರ್ಮೆಂಟ್ ಅಲ್ಲಿ? ಇದೇ ಕಾಂಗ್ರೆಸ್ ಗವರ್ಮೆಂಟ್ ಅಲ್ವಾ? ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್ ಅವರೇ, ಈ ಪ್ರಾಥಮಿಕ ವರದಿ, ಈ ವರದಿಯಲ್ಲಿ 6 ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪರಾಧಿಕ ಒಳಸಂಚಿದೆ ಅಂತ ಹೇಳಿ ಪ್ರಾಥಮಿಕ ವರದಿ ಹೇಳ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲದ ತನಿಖೆಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಯಾರ ಮಾತನ್ನು SIT ಡಿನೇ ಮಾಡಲಿಲ್ಲ. ಯಾರಾದರೂ ಒಬ್ಬರು ಒಂದು ಸಣ್ಣ ಮುಳೆ ಚೂರು ಅಕಸ್ಮಾತ್ ತಂದು ಕೊಟ್ಬಿಟ್ಟಿದ್ರು SIT ಅದನ್ನು ಲ್ಯಾಬ್ ಕಳಿಸ್ತಾ ಇದ್ರೇನು? ಬಂಗ್ಲಾಗುಡ್ಡದಲ್ಲಿ ಮುಳೆ ಬಿದ್ದಿವೆ, ತುಮಕೋ ಉಪ್ಸುರಿರಿ, ತುಂಬ್ಕೊಂಡು ನಡೀರಿ. ನೇತ್ರಾವತಿ ತೀರದಲ್ಲಿ ಏನೋ ಬಿದ್ದಿದೆ, ನಡೀರಿ. ಇದು ಬರೀ ಪಿಕಾಸಿಲ್ ಆಗಿದ್ರೆ ದಿನಗಟ್ಟಲೆ ಹಿಡಿದು ಬಿಡುತ್ತೆ. ಇಟಾಚಿ ತರಿಸ್ಬಿಡ್ಬೇಕು ಅಂದರು, ಆಯ್ತಪ್ಪ ಇಟಾಚಿ ತರಿಸಿ. JCB ಬೇಕಾ, ಅದು ತರಿಸಿ, ಆಯಿತಾ. ಇನ್ನೇನು ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್, ಇದು 20 ಅಡಿ 50 ಅಡಿ ಕೆಳಗಡೆ ಏನೋ ಇದೆ ಅಂದ್ರೂ ದೊಡ್ಡ ಮಟ್ಟದ ಖರ್ಚು ಬಿತ್ತು ಅಂತ ಅಂದ್ಕೊಳ್ಳೋಣ ನಾವು. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಇದೆಲ್ಲ ಬಂದ ಮೇಲೆ ಗುಡ್ಡ ಆಗದು ಏನು ಹಿಡ್ಕೊಂಡು ಬಂದರು ಅಂತ ನೋಡಿ. ಯಾವುದೇ ಒಂದು ದೂರು ನಾನು ಇದೆ ಅಂತ ಹೇಳಲ್ಲ. ಓಕೆ, ಯಾವುದೇ ದೂರು ಬಂದರೆ ಸರ್ಕಾರಕ್ಕಾಗಲಿ
ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನಿಗಾಗಲಿ ಅದ್ರ ಬಗ್ಗೆ ತನಿಖೆ ಮಾಡೋಂಥ ಜವಾಬ್ದಾರಿ ತನಿಖಾ ಸಂಸ್ಥೆಗಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮತ್ತು ದೂರು ಬಂತು. ಏನು, ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ವಿರುದ್ಧ ಭಾಳ ಘೋರವಾದ ಒಂದು ಅಪರಾಧ ಆಗಿದೆ ಅಂತ ಹೇಳಿಬಿಟ್ಟು ಬಿಂಬಿಸ್ತಾ ಇದ್ದಾನೆ, ಅಂದರೆ ಹೇಳ್ತಾ ಇದ್ದಾನೆ, ಅದಕ್ಕೆ ನಾನು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು, ಅವನಲ್ಲಿ ಅಪರಾಧ ಆಗಿದೆ, ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ, ಅದನ್ನು ನೀವು ನನಗೆ ಸಾಥ್ ಕೊಟ್ಟರೆ, ಅವಕಾಶ ಕೊಟ್ಟರೆ ನಾನು ಎಲ್ಲ ಕಡೆ ತೋರಿಸ್ತೀನಿ, ನಾನು ಎಷ್ಟು ಹೆಣವನ್ನು ಊತಿದ್ದೀನಿ, ಅದು ಯಾರ ಹೆಣ, ಎಷ್ಟು ಮಹಿಳೆಯರ ಹೆಣ ಇಲ್ಲಿ ಸಿಗುತ್ತೆ, ಅವ್ರು ಯಾರಿಂದ ಸತ್ರು, ಹೆಂಗೆ ಸತ್ರು ಅಂತ ಹೇಳ್ಬಿಟ್ಟು ತನಿಖೆ ಆಗಬೇಕು. ನಾನು ಹೇಳ್ತೀನಿ, ಈ ಎಲ್ಲ ಸಾವಿಗೂ ಒಂದು ಸಂಸ್ಥೆ ಕಾರಣ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶ ಇದೆ ಅಲ್ಲಿ. ಯಾಕಂದ್ರೆ ಅಕಾರ್ಡಿಂಗ್ ಟು ಹಿಮ್, ನಾನು ಇವಾಗ ಫಸ್ಟ್ ಸ್ಟೇಜಿಗೆ ಬರ್ತಾ ಇದೀನಿ. ಫಸ್ಟ್ ಸ್ಟೇಜ್ ಒಬ್ಬ, ಅವನಿಗೆ ಏನೋ ಮನಸ್ಸಲ್ಲಿ ಗಿಲ್ಟ್ ಕಾಡ್ಬಿಟ್ಟಿದೆ, ಅಯ್ಯೋ ನಾನು ಇಷ್ಟು ವರ್ಷ ಇವ್ರ ಜೊತೆ ಸೇರ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಸಮಾಜಕ್ಕೆ ಅದನ್ನ ಹೊರಗಡೆ ಸತ್ಯನ ನಾನು ತರಲೇಬೇಕು, ಹೇಳಲೇಬೇಕು ಅಂತ ಬಂದು ಹೇಳಿದ ಮೇಲೆ ನಮ್ಮ ಸರ್ಕಾರ ಇರ್ಬೋದು ಅಥವಾ ತನಿಖಾ ಸಂಸ್ಥೆ ಇರ್ಬೋದು, ಏನು ಮೊದಲ ಕರ್ತವ್ಯ ಬಂದ್ಬಿಟ್ಟು ಪ್ರಾಥಮಿಕ ತನಿಖೆ ಮಾಡಬೇಕಾಗಿತ್ತು. ಇವಾಗ ನಾನೊಬ್ಬ ಸತ್ತೋದ ಅಂತ ಹೇಳ್ತೀನಿ, ಸತ್ತೋದ ಅಂತ ಹೇಳಿದ ತಕ್ಷಣ ಅವನ ಹೆಸರು ಕೇಳಲ್ವಾ, ಅವನ ವಯಸ್ಸು ಕೇಳ್ತೀನಿ, ಅವನ ಗಾತ್ರ ಕೇಳ್ತೀನಿ, ಅವನ ಊರು ಕೇಳ್ತೀನಿ, ಅವನು ಎಲ್ಲಿ ಮನೆ ಏನು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಒಬ್ಬ ಸತ್ತೋದ ಅಂತ ಒಬ್ಬ ದೂರು ಕೊಟ್ಟ ತಕ್ಷಣ, ನಾನು ಜಾಗ ತೋರಿಸ್ತೀನಿ ಅಂದ ತಕ್ಷಣ ಈ ಏನೂ ಬೇಸಿಕ್ ಪ್ರಿಲಿಮಿನರಿ ಎನ್ಕ್ವೈರಿ SITಗೆ ಹೋಗ್ಬಿಟ್ರಿ ಇವರು. ನೀವು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೀವು ಮಾಡಿಬಿಟ್ಟು ಆಯ್ತಪ್ಪ ಅವ್ನು ತೋರಿಸ್ತಾನೆ ಆಗಿ ಅಂತ ಬಿಟ್ರೆ ನಿಮ್ಮ ನಿರ್ಲಕ್ಷ್ಯತನ ಇಲ್ವಾ? ಓಕೆ, ಒಂದೇ ಒಂದು ಈ ವ್ಯಕ್ತಿ ಇದು ಹೇಳ್ತಾ ಇದ್ದಾನೆ ಅಂತಂದ್ರೆ ಅದ್ರ ಸತ್ಯಾನುಸತ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರೆ, ನಮ್ಮ ತೆರಿಗೆ ಹಣದಿಂದ ಎಷ್ಟು ಖರ್ಚು ಮಾಡಿದ್ರು ರಾಜ್ಯ ಸರ್ಕಾರ ಇದನ್ನೆಲ್ಲ ಮಾಡ್ಲಿಕ್ಕೆ, ಅದೆಲ್ಲ ಉಳಿತಾ ಇತ್ತು. ಇರ್ಲಿ, ಇಲ್ಲ ಬಿಜೆಪಿ ಹೇಳೋದನ್ನ ಕೇಳಬೇಕಾಗಿತ್ತಾ? ತನಿಖೆನೇ ಬೇಡ, ಇದು ನಾನು ಯಾವುದೇ ಪಕ್ಷ ನಾನು ಹೇಳ್ತಾ ಇದೀನಿ, ಇದು ತನಿಖಾ ಸಂಸ್ಥೆ ಕರ್ತವ್ಯನೂ ಕೂಡ. ಓಕೆ, ಆದ್ರೆ ಸ್ವಲ್ಪ ಬೇಸಿಕ್ ವರ್ಕ್ ಮಾಡಬೇಕಾಗಿತ್ತು. ಆಯ್ತು, ಬೇಸಿಕ್ ವರ್ಕ್ ಮಾಡಿಲ್ಲ. ಯಾಕಂತಂದ್ರೆ ಇಟ್ಸ್ ಎ ಹೀನಿಯಸ್ ಅಫೆನ್ಸ್. ಸಾವಿರಾರು ಜನ ಓದ್ಬಿಟ್ಟಿದ್ದೀನಿ ಅಂದಿದ್ದು. ಒಂದು ಮಹಿಳೆಯನ್ನ ಕೊಲೆ ಮಾಡೋದಾಗ್ಲಿ ಅಥವಾ ಅತ್ಯಾಚಾರ ಮಾಡೋದಾಗ್ಲಿ ತುಂಬಾ ಹೀನಿಯಸ್ ಅಫೆನ್ಸ್. ಅಂತ ಹೀನಿಯಸ್ ಅಫೆನ್ಸ್ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಬಂದು ಈ ತರ ಮಾಡಿದ್ದಾರೆ, ಈ ತರ ಆಗಿದ್ದಾರೆ, ಈ ತರ ನಾನೇ ಹೂತಿದ್ದೀನಿ ಅಂತ ಹೇಳ್ಬೇಕಾರೆ ಸರ್ಕಾರ ಕೂಡ ಸೆಕೆಂಡ್ ಥಾಟ್ ತಗೊಳ್ಲಿಕ್ಕೆ ಚಾನ್ಸ್ ಇದೆಯಾ? ನಾಳೆ ಅಕಸ್ಮಾತ್ ನೀವು ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಲೇ ಮಾಡಿದ್ರೆ, ಆ ಡಿಲೇಯಿಂದ ಏನಾರು ತನಿಖಾ ಸಂಸ್ಥೆಗೆ ವಿಳಂಬ ಆಗಿ ಏನಾರ ಸಾಕ್ಷ್ಯಾಧಾರದ ಕೊರತೆ ಆದ್ರೆ ಅದಕ್ಕೆ ಯಾರು ಹೊಣೆ? ಹಾಗೆ ತನಿಖೆಯನ್ನ ಶುರು ಮಾಡಿದ್ರು. ತನಿಖೆ ಶುರು ಮಾಡಿದ ಮೇಲೆ ನಿಮಗೆ ಕೊನೆಗೆ ಸಿಕ್ಕಿದ್ದು ಏನು ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಗೊತ್ತಾದ ಮೇಲೆ ಸರ್ಕಾರ, ಇವಾಗ ನಾನು ಇದೊಂದೇ ಕೇಸ್ ಅಂತ ಹೇಳಲ್ಲ, ಫಾರ್ ಎಕ್ಸಾಂಪಲ್ಲು ನೀವು ಯಾರೇ ಒಬ್ಬ ವ್ಯಕ್ತಿ ಒಂದು ಸುಳ್ಳು ದೂರನ್ನು ಕೊಟ್ಟರೆ, ಅದು ತನಿಖೆಯಲ್ಲಿ ಸುಳ್ಳು ದೂರು ಅಂತ ಕಂಡು ಬಂದರೆ ಅಂತಹ ವ್ಯಕ್ತಿಯ ವಿರುದ್ಧ ಪೊಲೀಸ್ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕ್ಯಾನ್ ರಿಜಿಸ್ಟರ್ ಎ ಕೇಸ್ ಫಾರ್ ಪರ್ಟಿಕ್ಯುಲರ್ ಅಫೆನ್ಸಸ್. ವಾಟ್ ಆರ್ ದೋಸ್ ಅಫೆನ್ಸಸ್? ಒಬ್ಬ ವ್ಯಕ್ತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಉದ್ದೇಶ ಇರಬೇಕು. ಆ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿರ್ಬೇಕು. ಆ ಉದ್ದೇಶ ಅವನಿಗೆ ಏನ್ ಲಾಭ ಆ ಉದ್ದೇಶದಿಂದ? ನನಗೆ ಈ ತರದ್ದು ಆಗಿದೆ, ನನಗೆ ಪಾಪ ಪ್ರಜ್ಞೆ ಇವಾಗ ಕಾಡ್ತಾ ಇದೆ, ಅದೇ ಓದ್ಬಿಟ್ಟಿದ್ದೀನಿ, ಅದೆಲ್ಲ ಇದು ಬಂದಾಯ್ತು, ಪಾಪ ಪ್ರಜ್ಞೆ ಬಂದಾಯ್ತು, ಅವನು ತೋರ್ಸಾಯ್ತು, ಅದಾದ್ಮೇಲೆ ಅವನೇ ಕೂಡ ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಮ್ಯಾಜಿಸ್ಟ್ರೇಟ್ ಮುಂದೆ, ಸಾರಿ ನನಗೆ ಇವೆಲ್ಲ ಈ ತರ ಎಲ್ಲ ಹೇಳ್ಬಿಟ್ಟು ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇವಾಗ ತನಿಖೆ ಶುರುವಾಗಿದೆ. ತನಿಖೆಯಲ್ಲಿ ಪ್ರಾಥಮಿಕ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇಟ್ಸ್ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಆ ತನಿಖೆಯಲ್ಲಿ 6 ಜನ ಸೇರಿದ್ದಾರೆ ಅಂತಾನೂ ಹೇಳ್ತಾ ಇದ್ರಿ. ಸೊ ಇವಾಗ ಬಂತು, ಮೊದಲು ಏನು ಹೈಪ್ ಕ್ರಿಯೇಟ್ ಮಾಡಿದ್ರಲ್ಲ, ಈ ಒಂದು ಸಂಸ್ಥೆಯ ವಿರುದ್ಧ ನಾನು ಅಪಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿದೆ ಉದ್ದೇಶ. ನಾನು ಯಾವ ತರ ಅಪಪ್ರಚಾರ ಮಾಡ್ತೀನಿ ಅಂತಂದ್ರೆ, ಈ ತರ ಹೀನಿಯಸ್ ಅಫೆನ್ಸ್ ಏನಾಗಿದೆ ಅದಕ್ಕೆ ಅವರಿಗೆ ವಿಚಾರಣೆ ಆಗಿ, ತನಿಖೆ ಆಗಿ, ಚಾರ್ಜ್ ಶೀಟ್ ಆಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಫೈನ್. ಕೇಶವ್ ಅವರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2 ವಿಚಾರಗಳು. ಒಂದು ಅಪಪ್ರಚಾರ, ಇನ್ನೊಂದು ಸತ್ಯ. ಈ ಎರಡರ ನಡುವಿನ ಸಂಘರ್ಷವೋ ಅಥವಾ ಈ ಒಂದು ದಾರಿಯಲ್ಲೋ
ಇಲ್ಲೇನಾಗುತ್ತೆ, ಉದ್ದೇಶ ಈಡೇರಿಸುವಂಥ ಪ್ರಯತ್ನಗಳು. ಎಷ್ಟು ದಿನಗಳ ಕಾಲ ನಾನು ಚಾಲ್ತಿಯಲ್ಲಿ ಇಡ್ತೀನೋ ಅಷ್ಟು ದಿನಗಳ ಕಾಲವು ಒಂದು ಸಂಸ್ಥೆಗೆ ಮರ್ಯಾದೆ ಕಡಿಮೆ ಆಗ್ತಾ ಇರುತ್ತೆ ಅಂತ ಆ ಕಡೆಯವರ ತಿಳುವಳಿಕೆ ಇದ್ದಿರಬಹುದು. ನಾನು ಅದನ್ನು ಎಸ್ ಅಂತಲೂ ಹೇಳಲ್ಲ, ನಾನು ನೋ ಅಂತಲೂ ಹೇಳಲ್ಲ, ನಾನು ಯಾರೂ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ನಾವು ಇದೇ ಕೇಶವರೇ, ನೀವು ಇದ್ರಿ ಪ್ಯಾನಲ್ಗಳಲ್ಲಿ, ನಾನು ಕೆಲವು ಸೀನಿಯರ್ ಪೊಲೀಸ್ ಆಫೀಸರ್ನ ನಾನು ಕೂರಿಸ್ಕೊಂಡಿದ್ದೆ, ಇದರಲ್ಲಿ ರಿಟೈರ್ಡ್ ಆಫೀಸರ್ಸ್ನು ನಾನು ಕೂರಿಸ್ಕೊಂಡಿದ್ದೀನಿ. ಅವ್ರಿಗೊಂದು ಮಾತು ಕೇಳ್ತಿದ್ದೆ, ಈ ಥರದಾದಾಗ ನೀವೇನು ಮಾಡ್ತಾ ಇದ್ರಿ? ಒಬ್ಬ ಮನುಷ್ಯ ಬುರುಡೆನೋ 2 ಮೂಳೆನೋ ತೊಗೊಂಡು ಬಂದು ನಿಮ್ಮ ಕೈ ಕೊಟ್ಟುಬಿಟ್ಟಾಗ ಏನು ಮಾಡ್ತಾ ಇದ್ರಿ ಎಂದಾಗ ಅವರೊಂದು ಮಾತು ಹೇಳ್ತಿದ್ರು, ಅವನೇ ಏವನ್ನು ಸರ್, ಯಾರು ಬುರುಡೆ ತಂದು ನಮ್ಮ ಕೈ ಕೊಡ್ತಾನೋ, ಯಾರೊಬ್ಬನ ಹೂತಾಕಿದ್ದೀನಿ ಅಂತ ಹೇಳ್ತಾನೋ, ಮೂಳೆ ತಂದು ಕೈಗಿಡ್ತಾನೋ, ರುಂಡ ತೊಗೊಂಡು ಬರ್ತಾನೋ, ಅವನೇ ಏವನ್ನು, ಅವನ ಕೈಯಿಂದ ತನಿಖೆ ಮಾಡಿಸ್ತಾ ಇದ್ವಿ. ಹೇಗೆ ಅಂತ ಕೇಳಿದೆ ನಾನು. ಹೇಗೆ ಅಂದರೆ ಪಿಕಾಸಿ, ಹಾರೆ, ಗುದ್ದಲಿ, ಸೆನಿಕೆ ಎಲ್ಲ ಅವನ ಕೈಲೇ ಕೊಡ್ತಾ ಇದ್ದೆ, ಅವನೇ ಅಗಿಬೇಕಾಗಿತ್ತು. JCB GCB ನಮ್ಮ ಕಾನೂನಲ್ಲಿ ಅವಕಾಶನೇ ಇಲ್ಲ. JCBಗೆ ಅವಕಾಶ ಇಲ್ಲ ಸ್ವಾಮಿ. ತನಿಖೆ ಕಾಲದಲ್ಲಿ ಅಗಿಯಕ್ಕೆ ಹೋದಾಗ ಮೂಳೆ ಚೆದ್ರು ಬಿಡಬಹುದು, ಅದಕ್ಕೆ ಡ್ಯಾಮೇಜ್ ಆಗಬಹುದು, ಅದಕ್ಕೆ ಹೊಡೆದಿದ್ದಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಒಬ್ಬರು ಹೇಳ್ಬೋದು, ಇಲ್ಲ JCB ಡ್ಯಾಮೇಜ್ ಆಯಿತು ಅಂತ ಇನ್ನೊಬ್ರು ಹೇಳ್ಬೋದು. ಪಿಕಾಸಿ ಅವನಿಗೆ ಕೊಡ್ತಾ ಇದ್ವಿ. ಈ ಥರ 2 ದಿನ ಆಗಿಸೋ ಅಷ್ಟರಲ್ಲೇ ಅವನ ಕಥೆ ನನಗೆ ಗೊತ್ತಾಗ್ಬಿಡ್ತಾ ಇತ್ತು ಅಂತ. ಬಟ್ ಇಡೀ ತನಿಖೆಯಲ್ಲಿ ಆ ಥರ ಅನಿಸ್ಲಿಲ್ಲ ನಮಗೆಲ್ಲೂ. ಅವನು ಹೇಳ್ದಂಗೆಲ್ಲ ಏನು ಅವನ ಸೆಕ್ಯೂರಿಟಿ ಏನು ಎಲ್ಲ ಬಂದಿದ್ದಾಯಿತು, ಮಾಡಿದ್ದೆಲ್ಲ ಆಯಿತು. ಈ ಸಂದರ್ಭದಲ್ಲಿ ನೀವು ಸಂಸ್ಥೆಗೆ ಸಂಬಂಧಪಟ್ಟಂತೆ ಇದ್ದಾಗ ನಿಮ್ಗಾದಂಥ ನೋವು ಹೇಗಿತ್ತು ಆ ಸಂದರ್ಭದಲ್ಲಿ? ನಿಮಗೆ ಗೊತ್ತಿದ್ದ ಸತ್ಯಗಳೇನು ಅವತ್ತಿಗೆ ಅಂತ? ಸರ್, ನಾವು ಸಾರಿ ಟು ಸೇ ದಿಸ್, ಉತ್ಕರ್ಷ್ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಏನ್ ಹೇಳಿದ್ರು, ಕಾಂಗ್ರೆಸ್ ಅವರ ಇದು ಪಿತೂರಿ ಉಂಟು ಅಂತ. ದಯವಿಟ್ಟು, ನಾನು ಒಬ್ಬ ಕಾಂಗ್ರೆಸ್ಸಿಗ, ನಾನೊಬ್ಬ ಅಧ್ಯಕ್ಷ ಆಗಿದ್ರೆ ಕಾಂಗ್ರೆಸ್ ಇಂದ ಆಗಿದ್ದು, ನಾನೊಬ್ಬ KPCC ಸದಸ್ಯ ಕೂಡ. ಇಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೆ ಬರ್ಲಿಲ್ಲ. ಇಲ್ಲಿ ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೋಡೇ ಇಲ್ಲ. ಬಹುಶಃ ಕಮ್ಯುನಿಸ್ಟ್ನವರಿಗೆ ಬಹಳ ದೊಡ್ಡ ಒಂದು ಇದಿತ್ತಿಲ್ಲಿ ಈ ಕ್ಷೇತ್ರದ ಬಗ್ಗೆ ಹಿಂದಿನಿಂದಲೂ ಅವರಿಗೆ ಏನೋ ಒಂದು ಬಹಳ ಕಮ್ಯುನಿಸ್ಟ್ ಅವರಿಗೆ ಅದ್ರ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ರಾಜ್ಯಕ್ಕೆ ಮಾತಾಡುತ್ತೆ ತಿಳ್ಕೊಳ್ಬೇಡಿ. ಆದ್ರೆ ಮಾಹಿತಿಗಾಗಿ ಈ ಮಾತನ್ನು ನಾನು ಹೇಳ್ತಾ ಅಲ್ಲ, ಇಲ್ಲಿ ಸಮಸ್ಯೆ ಇರೋದೇ ಅದು. ಈಗ ಅಲ್ಲ, ಒಂದ್ ನಿಮಿಷ ಕೇಳಿ. ಈಗ ನೀವು ನನಗ್ ಪ್ರಶ್ನೆ ಕೇಳಿದ್ರಲ್ಲ, ಹಾಗಾದ್ರೆ DK ಶಿವಕುಮಾರ್ ಅವರು ನಿಮ್ಮ ಅಧ್ಯಕ್ಷರು ತನಿಖೆ ನಡಿಬೇಕಾದ್ರೆ ಇದೊಂದು ಷಡ್ಯಂತ್ರ ಅಂತ ಅವ್ರು ಯಾಕೆ ಹೇಳಿದ್ರು? ಹಾಗಾದ್ರೆ ನೀವ್ ಯಾಕೆ ಪ್ರಶ್ನೆ ಮಾಡಲಿ ನಿಮ್ಮ ಅಧ್ಯಕ್ಷರನ್ನ? ಏನು ಹೇಳಿದ್ರು ಕೂಡ ಈಗ ಯಾವುದೇ ರೀತಿಯಲ್ಲಿ ಸರ್ಕಾರ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರ? ಏನು SIT ನೇಮಕ ಆಯ್ತಾ? ಪ್ರಥಮವಾಗಿ ಸ್ವಾಗತ ಮಾಡಿದವರು ಧರ್ಮಸ್ಥಳದವರು, ಇಲ್ಲಿಯ ಮ್ಯಾನೇಜರ್ ಅವರು, ಹೆಕ್ಕಡೆಯವರ ಮೂಲಕ ಇದನ್ನು ಹೇಳಿಸಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ ಊರಿನವರಾಗಿದ್ದುಕೊಂಡು. ಬಹುಶಃ ನಮಗೆ ಇಲ್ಲಿ ನಾವು ಕಟ್ಟಂತ ಏನು ಕಷ್ಟ ಇದೆಯೋ ಇದೆಲ್ಲ ಏನು ಅಂತ ಹೇಳಿದ್ರೆ, ನಮ್ಮ ಊರಿಗೆ ಬಂದಂತ ಕಳಂಕ ಕಳಿಬೇಕು, ಕ್ಷೇತ್ರಕ್ಕೆ ಬಂದಂತ ಕಳಂಕ ಹೋಗ್ಬೇಕು ಅಂತ ಹೇಳಿ ಸ್ವಾಗತ ಮಾಡಿದವರು ನಾವು. ಇಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನಮಗೆ ಊರಿನವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಭಯ ಆಗ್ತಿತ್ತು. ಊರಿನವರು ಬೇರೆ ಕಡೆ ಹೋಗಿ ಅಯ್ಯೋ ಇವರು ಧರ್ಮಸ್ಥಳದವರು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ನಾವು ಏನೋ ಒಂದು ವಿಲನ್ಗಳಂತರ ನಮ್ಮನ್ನು ಸಮಾಜ ನೋಡ್ತಾ ಇತ್ತು. ಅಲ್ಲಿ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿದೆ, ಹೂತಿದ್ದಾರೆ ಅಂತ ಹೇಳಿ ಒಬ್ಬ ಬಂದು ಹೇಳಿದಾಗ ಸತ್ಯ ಹೊರಗೆ ಬರಲಿ ಅಂತ ಹೇಳಿ ನಮಿಗೂ ಒಂದು ರೀತಿಯ ಮನಸ್ಸಿತ್ತು. ಅದಕ್ಕಾಗಿ ಅದನ್ನು ಮಾಡಿತ್ತು. ಆದ್ರೆ ಇಲ್ಲಿ ಸಿನಿಮಿಯ ಫಿಲ್ಮಿ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಅವನಿಗೆ ಏನು ಇದು ಕೊಟ್ರು, ಗುಂಡಿಯನ್ನು ಹಾಕ್ಸಿದ್ರು, JCB ತರಿಸಿದ್ರು, ಅವನ ಮೂಲಕ ಹಾಕ್ಸಿದ್ರು. ಮಾಜಿ ಇಲ್ಲಿ ಬಹಳಷ್ಟು ಚರ್ಚೆಗಳನ್ನ ಆಗಿದೆ, ಅವನಲ್ಲೇ ಕೊಡ್ಬೇಕಿತ್ತು ಅಂತ ಹೇಳಿ. ಬಹುಶಃ 6 ಗುಂಡಿಗಳಲ್ಲಿ ಏನು ಸಿಗ್ಲಿಲ್ಲ, 5 ಗುಂಡಿಗಳ ತನಕ ಯಾವ ರಾಜಕಾರಣಿ ಮುಂದೆ ಬರ್ಲಿಲ್ಲ ಸರ್. 6ನೇ ಗುಂಡಿಯಲ್ಲಿ ಸಿಗುವಾಗ ನಾನೇ ಹೇಳಿದವನು, ಇಲ್ಲಿ ಖಂಡಿತ ಆ ಜಾಗದಲ್ಲಿ ಸಿಗ್ತದೆ, ಅದು ಇಲ್ಲಿ ಲೀಗಲಿ ಆಗಿ ಪಂಚಾಯತ್ ಅವರು ಕೆಲವು ವಿಷಯಗಳನ್ನು ಅಲ್ಲಿ ಮಾಡಿದ್ದಾರೆ ಅಂತ ಹೇಳುದು. ಅದು ಇಲ್ಲಿ ಅಪ್ರಸ್ತುತ, ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾವಾಗ ರಾಜ್ಯಕ್ಕೆ ಎಂಟ್ರಿ ಆಯ್ತು, ಯಾರೇ ಆಗ್ಲಿ, ನಾನು ಯಾವ್ದ ಪಕ್ಷದ ಹೆಸರು ಹೇಳುದಿಲ್ಲ. 6ನೇ ಗುಂಡಿಯಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳುವಾಗ ಅಲ್ಲಿ ಬೇರೆ ಬೇರೆ ರೀತಿ ಬಂದಾಗ ಎಲ್ಲರೂ ಎಂಟ್ರಿ ಆದ್ರು. ಯಾರಿಗೆ ಧೈರ್ಯ ಇತ್ತು ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ? ಯಾವ ರಾಜಕಾರಣಿಗೆ ಧೈರ್ಯ ಇತ್ತು ಹೇಳಿ ಸರ್? ಆ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇದು ಷಡ್ಯಂತ್ರ, ಇದು ತನಿಖೆ ಹೊರಗೆ ಬರಲೇಬೇಕು, ನಾನು ಕ್ಷೇತ್ರದ ಭಕ್ತ ಅಂತ ಅವರು ಬಹಳ ಧೈರ್ಯದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಡಿದ್ದು ತಪ್ಪಿಲ್ಲ. SIT ಆಗಿದ್ದು ಸರಿಯಾಗಿದೆ. SIT ಸರಿಯಾದ ತನಿಖೆಯಲ್ಲಿ ಹೋಗ್ತಾ ಇದೆ. SIT ಇಂದ ಸತ್ಯ ಹೊರಗಡೆ ಬರ್ತದೆ, ಬಂದಿದೆ, ಇನ್ನೂ ಬರ್ತದೆ. ಇದರಲ್ಲಿ ಯಾವುದೇ ನಮಗೆ ಅಪಧೈರ್ಯ ಬೇಡ. ಅಪಧೈರ್ಯ ಇರುವಂತದ್ದು ಆ ಷಡ್ಯಂತ್ರ ಟೀಮಿಗೆ. ಇವತ್ತು ಅವ್ರು ಹೇಳ್ತಿದ್ದಾರೆ ಅಲ್ಲಿ SI ಸರಿ ಇಲ್ಲ, SPU ಸರಿ ಇಲ್ಲ ಅಂತ ಹೇಳಿ. ಯಾರು ಸ್ವಾಮಿ ಹೇಳಿದ್ದು? ಮೋಹಂತಿ ಅವರೇ, ಪ್ರಣವ್ ಮೋಹಂತಿ ಅವರೇ ಮುಖ್ಯಸ್ಥರಾಗಬೇಕು ಅಂತ ಯಾರು ಹೇಳಿದ್ದು? ಕ್ಷೇತ್ರಕ್ಕೆ ಸಂಬಂಧ ಇಲ್ಲವರನ್ನು ನೇಮಕ ಮಾಡಿದ್ದೆ ಹೇಳಿದ್ದು ಯಾರು ಸರ್ಕಾರಕ್ಕೆ? ಆ ಗ್ಯಾಂಗಿನವರು ತಾನೇ. ಅದನ್ನೇ ತಾನೇ ಸರ್ಕಾರ ಇವತ್ತು ಮಾಡಿದ್ದು. ಹಾಗಿದ್ದಾಗ ತಪ್ಪೇನಿದೆ? ಇಲ್ಲಿ ಯಾರ ಮೇಲೆಯೂ ಗೂಬೆ ಕೂರಿಸುವಂತ ಪ್ರಯತ್ನ ಬೇಡ, ಯಾವ ರಾಜಕೀಯ ವ್ಯಕ್ತಿಗಳ ಮೇಲೆ ಬೇಡ. ಬಟ್ ಷಡ್ಯಂತ್ರಿಗಳ ಈ ಏನು 13 ವರ್ಷದಿಂದ 14 ವರ್ಷದಿಂದ ಕ್ಷೇತ್ರದ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ,
ಹಾಗೆ ಏನಾಗ್ಬೇಕು ನಮ್ಮ ಪರಿಸ್ಥಿತಿ? ನಾವು ಕೂಡ ಆಗ್ಲೂ ಹೋರಾಟದಲ್ಲಿದ್ದವರು. ಏನು ಒಂದು ಹುಡುಗಿ ಅತ್ಯಾಚಾರವನ್ನು ಹಿಡ್ಕೊಂಡು ಇವರು ಮಾಡ್ತಾ ಬಂದ್ರಲ್ಲ ಸರ್, ಎಲ್ಲಿವರೆಗೆ ಹೋಯ್ತು ಇವತ್ತು? ಕ್ಷೇತ್ರವನ್ನು ಇಲ್ಲಿ ದೇವರಿಲ್ಲ, ಮಂಜಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, JCB ತಂದು ಅಗಿರಿ, ನನಗೆ ಯಾವ ದೇವರು ಇಲ್ಲ, ನಾನೇ ದೇವರು ಅಂತ ಹೇಳುವಂತ ಪರಿಸ್ಥಿತಿಗೆ ಬಂತಲ್ಲ ಸರ್. ಏನ್ ಹೇಳ್ತೀನಿ ಇದಕ್ಕೆ? ನಾವು ಬಹಳ ಆಘಾತಗೊಂಡಿದ್ದೇವೆ ಊರಿನವರು, ಗ್ರಾಮಸ್ಥರು. ಹಾಗಾಗಿ ತನಿಖೆ ಸರಿಯಾದ ದಾರಿಯಲ್ಲಿದೆ, ತನಿಖೆ ಸರಿಯಾಗಿ ಆಗ್ತದೆ. ಏನು ಇವತ್ತು ಬುರುಡೆ ತಂದು ನೀವೊಂದು ಮಾತು ಹೇಳಿದ್ರಲ್ಲ ಸರ್, ಬುರುಡೆ ತಂದು ಏನು ಒಬ್ಬನೇ ಹೋಗಿ ಕಾಡಿನಲ್ಲಿ ಹೋಗಿ ಒಂದು ಬುರುಡೆ ಬಿದ್ದಿದ್ರೆ ತರ್ಲಿಕ್ಕೆ ಸಾಧ್ಯತೆ ಇದೆಯಾ? ನಾಯಿಯ ಹೆಣವನ್ನು ಕೂಡ ಹೂಳ್ಬೇಕಾದ್ರೆ ಇವತ್ತು ಪಂಚಾಯತ್ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಒಬ್ಬರ ಮಾಲಿಗೆ, ಅದು ಗೊತ್ತು ಬೇಕಲ್ಲ. ಒಬ್ಬ ತಂದದ್ದೇನು ಅವನು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬುರುಡೆ ತಂದದ್ದು ಸರ್, ಅವನು ತಂದದಕ್ಕೆ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು ಬೇಡವಾ? ಅವನನ್ನೇ ಇವತ್ತು ಸಮರ್ಥನೆ ಮಾಡಿ ಮಾತಾಡ್ತಾರೆ, ಆರೋಪಿ ಮಾಡಿದ್ರು ಅಂತ ಹೇಳಿ ಆದ್ರೆ, ಸಮರ್ಥನೆ ಮಾಡಿ ಮಾತಾಡ್ತಾರೆ ಅಂತ ಹೇಳಿ ಆದ್ರೆ ಎಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಉಂಟು? ಇಂಥ ಒಂದು ಏನು ಮನೋಸ್ಥಿತಿ ಈ ಜನರಲ್ಲಿ ಇದೆಯೋ ಅಲ್ಲಿವರೆಗೂ ಕೂಡ ಖಂಡಿತ ಸಮಾಜಕ್ಕೆ ಇದು ಕಂಟಕವೇ. ಅದು ಸರಿಯಾಗಬೇಕು ಅಂತ ಹೇಳಿ ಈಗ ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಸಪೋಸ್ ಒಂದು ವೇಳೆ ತನಿಖೆ ಕೊಟ್ಟಿರಲಿಲ್ಲ ಅಂದಾಗ ಒಂದು ಸರ್ಕಾರದ ಆರೋಪ ಏನು ಬರ್ತಿತ್ತು ಅಂದರೆ, ಏನ್ರಿ ತಲೆಬುಡ ಹಿಡ್ಕೊಂಡು ಇದೇ ರಾಜ್ಯದಲ್ಲಿ ಜನ ಓಡಾಡ್ತಾ ಇದ್ದಾರೆ, ತಲೆಬುಡ ಎತ್ಕೊಂಡು ಬಂದರೂ ಒಂದು ತನಿಖೆ ನಡೆಯಲ್ಲ, ಒಂದು ಇನ್ವೆಸ್ಟಿಗೇಷನ್ ಆಗಲ್ಲ, ಈ ಥರದ್ದೇನೋ ಹಣ ಓದ್ತಿದ್ದೀನಿ ನಂಬಲ್ಲ ಅಂತಿತ್ತು. ತನಿಖೆ ಕೊಟ್ಟಾಗ ಇದು ಷಡ್ಯಂತ್ರ ಮಾಡಿದ್ದಾರೆ, ಇವ್ರ ಕಡೆಯವರೆಲ್ಲ ಶಾಮೀಲಾಗ್ಬಿಟ್ಟು ಅಪಪ್ರಚಾರ ಮಾಡಕ್ಕೆ ಇವರೇ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗವರ್ನಮೆಂಟ್ ಏನು ಮಾಡಬೇಕಾಗಿತ್ತು? ನೀವು ಹೇಳೋ ತನಿಖೆ ಮಾಡಿಸಿ ತಪ್ಪು ಅಂತನಾ ಸರ್? ಈಗ ಕೇಶವ್ ಅವ್ರು ನನಗೆ ಪ್ರಶ್ನೆ ಕೇಳಿದ್ರು, ಕೇಶವ್ ಅವ್ರ ಮಾತಲ್ಲೇ ದ್ವಂದ್ವ ಇದೆ, ಹೇಗೆ ಅಂತ ಹೇಳ್ಬೋದು. ಈಗ ಅವ್ರು ಹೇಳಿದ್ರು ಇದನ್ನ ಕೊಟ್ಟಿದ್ದೆ ತಪ್ಪು, ಫಿಲ್ಮಿ ಸ್ಟೈಲ್ ಎಲ್ಲ ತನಿಖೆ ಮಾಡಿದ್ರು ಅಂತ. ಈಗ ನಾವು ಅದನ್ನ ಸ್ವಾಗತ ಮಾಡಿದೀವಿ ಅಂದ್ರು, ಆಯ್ತು ಸ್ವಾಗತ ಮಾಡಿದ್ದಾರೆ, ಫಿಲ್ಮಿ ಸ್ಟೈಲ್ ಅಲ್ಲಿ ಬಂದ್ರು, ಗುಂಡಿಗಳನ್ನ ತೆಗೆದ್ರು ಅಂತ. ಈಗ ನಾವ್ ಹೇಳಿದ್ದು ಅದನ್ನೇ ಅಲ್ವಾ? ಒಬ್ಬ ವ್ಯಕ್ತಿ ಬುರುಡೆನ್ ಇಟ್ಕೊಂಡ್ ಬಂದ್ಬಿಟ್ರೆ ತಕ್ಷಣ ನೀವು 6ನೇ ಗುಂಡಿವರೆಗೂ ಬಾಯ ಬಿಡಲಿಲ್ಲ, ನೀವು ಬಿಜೆಪಿ ಅವರು 6ನೇ ಗುಂಡಿವರೆಗೂ ಏನು ಸಿಕ್ಲಿಲ್ಲ ಅಂದ್ರೆ ಆಮೇಲೆ ಆಗ್ಲಿ ಅಂತ ನಾವು ಕೂಡ ಸ್ವಾಗತ ಮಾಡಿದ್ವಿ. ಆದ್ರೆ ಆದಂತ ಪ್ರಕ್ರಿಯೆ ನಾವು ಪ್ರಶ್ನೆ ಮಾಡಿದಂತದ್ದು, ಅದನ್ನೇ ಪ್ರಶ್ನೆ ಮಾಡಿ ಯಾವ ತರ ಪ್ರಕ್ರಿಯೆ ಹೆಂಗಿರ್ಬೇಕಾಗಿತ್ತು ಅಂದ್ರೆ ಅಲ್ಲ, ಪ್ರಿಲಿಮಿನರಿ ಮೂಡ ವಿಚಾರದಲ್ಲಿ ಯಾಕೆ ಇವ್ರು ಹಾಗಾದ್ರೆ SIT ಫಾರ್ಮ್ ಮಾಡಿ ತನಿಖೆ ಮಾಡುವಂತ ಧೈರ್ಯ ಇರಲಿಲ್ಲ? ಆದಾಗ ಮಾತ್ರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಇದ್ರಲ್ಲಿ ಮಾತ್ರ ಬೇಡವಾ? ಅದನ್ನೇ ನಾವು ಪ್ರಶ್ನೆ ಮಾಡಿದಂತದ್ದು. ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡದೆ, ಏನೂ ಮಾಡದೆ, ಯಾರೋ ಒಬ್ಬ ವ್ಯಕ್ತಿ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಬುರುಡೆ ಇಟ್ಕೊಂಡ್ ಬಂದಿದ ತಕ್ಷಣ SIT ಫಾರ್ಮ್ ಮಾಡ್ಬಿಡ್ತೀರಾ? ಇವತ್ತಿನ ಪ್ರಾಥಮಿಕ ವರದಿಯಿಂದ ಧರ್ಮಸ್ಥಳ ಒಂದು ರೀತಿಲಿ ಅದಕ್ಕೆ ಒಂದು ನೆಮ್ಮದಿ ಸಿಗ್ತಾ ಇದೆಯಾ? ಖಂಡಿತ ಅದು ಆರೋಪ ಮುಕ್ತವಾಗ್ತಾ ಇದೆಯಾ? ಒಂದು ತನಿಖೆ ಮಾಡಿದ್ದಕ್ಕೇನೆ ಅದೊಂಥರ ಈ ಪುಟಕೆಟ್ಟು ಚಿನ್ನ ಅಂತಾರಲ್ಲ, ಆ ತರ ಯಾಕಾಗಿರಬಾರ್ದು? ಮಂಜುನಾಥನನ್ನ ಮುಟ್ಟುವಂತ ನೈತಿಕತೆ ತಾಕತ್ ಯಾರಿಗೂ ಇಲ್ಲ. ಮೊದಲನೇದಾಗಿ ಅದ್ರ ಪರವಾಗಿ ನಿಂತಿದ್ ನಾವೇ. ನಾವು ಮಾಡಿದಂತ ಈ ಧರ್ಮ ಯಾತ್ರೆಯನ್ನ ಮಾಡಿ ಈ ಕಾಂಗ್ರೆಸ್ ಅವ್ರ ದ್ವಂದ್ವ ನಿಲುವು ನೋಡಿ ಹೇಗೆ ಅಂತ. ಒಂದ್ ಕಡೆ ಇವರೇ ತನಿಖೆ ಮಾಡಿ ಅಂತಾರೆ, ಇವರೇ ಎಲ್ಲ ಕುಮ್ಮಕ್ ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇವ್ರ ಶಾಸಕರೇ ಧರ್ಮಯಾತ್ರೆ ಯಾತ್ರೆ ಹೋಗಿ ಸರಿ, ನೀವು ಈ ಕಡೆ ನೀವು ಯಾತ್ರೆ ಹೋಗಿದ್ ಸರಿ, ನಮ್ ತಕರಾರಿಲ್ಲ. ಈ ಕಡೆ ಯಾತ್ರೆಗೂ ಹೋಗ್ತೀರಿ, ಈ ಕಡೆ ನಿಮ್ಮ ಅಧ್ಯಕ್ಷರು ಸೌಜನ್ಯ ಮನೆಗೂ ಹೋದ್ರಲ್ಲ, ಅಲ್ಲಿ ಪಿಸು ಮಾತು ಆಚೆ ಬಂತಲ್ಲ, ಅವಾಗ ಮಾತಾಡಿದ ಆಚೆ ಬಂತಲ್ಲ, ನ್ಯಾಯ ಸಿಗ್ಲಿ ಅನ್ನೋದೇ ಈ ಕೇಸೇ ಬೇರೆ, ಆ ಕೇಸೇ ಬೇರೆ, ಎರಡೂ ಮಾಡ್ಬಿಟ್ರಲ್ಲ ನೀವು ಅವತ್ತಿಗೆ. ಮಾಡಿದ್ವಿ, ತಪ್ಪೇನಿದೆ? ಸೌಜನ್ಯ ಈಗ ಕೇಶವ್ಜಿ ಅವತ್ತಿಗೆ ಇದು ಬಹಳ ಚರ್ಚೆ ಆಯ್ತು. ಇವ್ರಿಗೆ ನ್ಯಾಯ ಎಲ್ಲಿ ಸಿಗ್ಬೇಕಾಗಿದೆ? ಈ ಕಡೆನೂ ಹೋಗ್ತಾರೆ, ಇಲ್ಲಿ ಬಂದು ನೀವೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೇಶವ್ ಕೇಳ್ಬಿಡ್ತೀನಿ, ಅವ್ರು ಚೆನ್ನಾಗಿ ಹೇಳ್ಬೋದು ನನಗಿಂತ ಅದನ್ನ. ಈಗ ಆವತ್ತಿಗೆ ದೊಡ್ಡ ಚರ್ಚೆ ಆಗಿದ್ದೇನು ಗೊತ್ತಾ? ಅಲ್ಲ ರೀ, ಧರ್ಮಸ್ಥಳಕ್ಕೆ ಇವ್ರು ಯಾತ್ರೆ ಹೋಗ್ತಾರೆ, ಧರ್ಮಸ್ಥಳದ ಪರ ಇದೀವಿ ಅಂತ ಹೇಳ್ತಾರೆ, ಈ ಕಡೆ ಸೌಜನ್ಯ ಮನೆಗೂ ಹೋಗ್ತಾರೆ, ಅಲ್ಲೂ ಮಾತುಕತೆ ಆಗಿದ್ದು, ಒಂದಷ್ಟು ಆಡಿಯೋ ಎಲ್ಲ ಬಂತದ್ದು, ಆ ವಿಡಿಯೋನು ಆಚೆ ಬಂತು. ನಿಮ್ಗೆ ಅದ್ರ ಬಗ್ಗೆ ಏನಿಸ್ತು ಕೇಶವ್ ಅವರೇ ನಿಮ್ಗೆ ಅವತ್ತಿಗೆ? ನಾನು ಅವತ್ತೇ ಇದನ್ನು ಬಹಳಷ್ಟು ಖಂಡಿಸಿದವನು. ಬಹುಶಃ ಇದೇ ದ್ವಂದ್ವ ನಿಲುವು ಅವರಲ್ಲಿತ್ತು. ಏನೋ ಧರ್ಮಯಾತ್ರೆ ಎಲ್ಲೋ ಮಾಡ್ಲಿ, ತೊಂದ್ರೆ ಇಲ್ಲ, ಬಟ್ ಏನು ಷಡ್ಯಂತ್ರಿಗಳಿದ್ದಾರೋ ಅವರ ಮನೆಗೆ ಹೋಗಿ ಅವರಲ್ಲಿ ಮಾತಾಡುದು ಅಂತ ಹೇಳಿದ್ರೆ ಎಷ್ಟು ಸರಿ? ಇದು ಮಾತಾಡಬಾರ್ದು ಅಂತ ಹೇಳಿದ್ರೆ ಅವಾಗ ಇನ್ನೊಂದು ಪ್ರಶ್ನೆ ಕೇಶವ್ಜಿ ಅವತ್ತಿಗೆ ಇನ್ನೊಂದು ಚರ್ಚೆ ಬಂತು ಕೇಶವ್ಜಿ, ಸೌಜನ್ಯಗೆ ಅನ್ಯಾಯ ಆಗಿದೆ, ಸೌಜನ್ಯಗೆ ಯಾರು ನ್ಯಾಯ ಕೊಟ್ರ ಅಂತ ಒಂದು ಚರ್ಚೆ ಬರ್ಲಿಲ್ವಾ ಅವತ್ತಿಗೆ? ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗಿ ಸಾಯಿಸ್ಬಿಟ್ಟಿದ್ದಾರೆ ಅಂತ ಬಂದಾಗ ಒಂದು ಹೆಣ್ಮಗಳು ಸಾವಾಗಿದೆ, ಅಲ್ಲಿ ಅದಕ್ಕೂ ನ್ಯಾಯ ಬೇಕಿತ್ತು ಅಂತ. ಯಾವ ವಿಚಾರಕ್ಕೆ ಯಾರು ಹೋರಾಡಿದ್ರಿ ಇಲ್ಲಿ ಅಂತ? ಇಲ್ಲಿ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ನವರು ಇದ್ದಾರೆ. ನಮ್ಮ ಈಗಿನ ಉಪಾಧ್ಯಕ್ಷರು ಏನಿದ್ದಾರೆ ಅವ್ರು ಇಲ್ಲಿಯ ಮಂಡಲದ ಅಧ್ಯಕ್ಷರು, ನಾನು ಕೆಪಿಸಿ ಸದಸ್ಯ, ಒಟ್ಟಾಗಿ ಹೋರಾಟ ಮಾಡ್ತಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ದ್ವಂದ್ವ ಇಲ್ಲ. ಆದ್ರೆ ಏನು ದ್ವಂದ್ವ ಇತ್ತು ಅಂತ ಹೇಳಿದ್ರೆ, SIT ರಚನೆ ಆಗಿದ್ದು ಯಾವುದೇ ಉದ್ದೇಶಕ್ಕೆ? ಇಲ್ಲಿ ಬುರುಡೆ ಸಿಕ್ಕಿದೆ, ಅಲ್ಲಿ ಹೆಣಗಳು ಹೂತಿದ್ದೇನೆ ಅಂತ ಹೇಳುವಂತ ಉದ್ದೇಶಕ್ಕೆ ತಾನೇ. ಸೌಜನ್ಯ ಕೇಸಿಗೆ ಸಂಬಂಧ ಇರಲಿಲ್ಲ, ಸೌಜನ್ಯ ಕೇಸಿಗೆ ಸಂಬಂಧ ಇರಲಿಲ್ಲ SIT ಇರ್ಲಿಲ್ಲ ಅಲ್ಲ, ಯಾಕೆ
ಹೋಗ್ಬೇಕಿತ್ತು ಇವರು. ಧರ್ಮಯಾತ್ರೆ ಮಾಡಿ ಸರ್ಕಾರವನ್ನು ತರಾಟೆಗೆ ತಕೊಳ್ಳಿ ತೊಂದರೆ ಇರ್ಲಿಲ್ಲ. ಇವರು ಹೋಗಿ ಅದೇ ಷಡ್ಯಂತ್ರ ಮಾಡಿದವರ ಮನೆಗೆ ಹೋದ್ರಲ್ಲ, ಆ ಷಡ್ಯಂತ್ರದ ಭಾಗ ಅಲ್ವಾ ಅವರು? ಅವರ ಮಾವ, ಅವರ ಅಮ್ಮ, ಇವರೆಲ್ಲ ಷಡ್ಯಂತ್ರದ ಭಾಗ ಅಲ್ವಾ? ಹೋಗಿ ಅಲ್ಲಲ್ಲಿ ಅಳ್ತಾ ಜನರನ್ನು ಒಂಥರ ಏನು ಎಮೋಷನಲ್ ಆಗಿ ಫೀಲ್ ಮಾಡ್ಕೊಂಡು ಬಂದ್ರಲ್ಲ, ಅವರ ಮನೆಗೆ ಹೋಗಿ ನಾವು ನಿಮ್ಮೊಟ್ಟಿಗಿದ್ದೇವೆ, ಕೋರ್ಟಿಗೆ ಹೋಗ್ತೇವೆ ಹೋಗಿ ಅಂತ ಹೇಳಿದ್ರಲ್ಲ, ಸರಿಯೇ ತಪ್ಪು ಅಂತ ಹೇಳಿದ್ರೆ. ಆದ್ರೆ ಆ ವಿಠಲ್ ಗೌಡ ಬಂದಂತ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಆಚೆ ಬರ್ತಾರೆ. ನಾವು ಹೋಗಿದ್ದು ಸೌಜನ್ಯ ತಾಯಿಯನ್ನ ಮಾತಾಡ್ಸ್ಲಿಕ್ಕೆ, ಅಲ್ಲಿರ್ತಕ್ಕಂಥ ವಿಠಲ್ ಗೌಡ ನಿಮಗ್ ನಿಮ್ಮ ಪಾರ್ಟಿಯವರು ಕ್ಲಾರಿಟಿ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ರೆ ನಿಮ್ಮ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅದನ್ನ ಕಣಿಸುವಂತ ನೈತಿಕತೆ ಇದೆಯಾ? ಹಾಗಾದ್ರೆ ಯಾಕಿದೆ ಈ ಸಬ್ಜೆಕ್ಟ್ ಅನ್ನ ನೀವು ಡಿಬೇಟ್ ಬರ್ತಾ ಇಲ್ಲ? ಕಾಂಗ್ರೆಸ್ ಅವರು ಮಾತನಾಡುವಂತ ನೈತಿಕತೆ ಇಲ್ಲ ರೀ. ಎಕ್ಸ್ಪೋಸ್ ಆಗಿದೆ ಕಾಂಗ್ರೆಸ್ ಅವರು. ನಿಮ್ ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ವಕಾಲತ್ ಆಗ್ತಾರೆ ಸಮೀರ್ ಅನ್ನುವಂತ ಭೂಪನ್ ವಿರುದ್ಧ. ಅದನ್ನ ಹೇಗೆ ಒಪ್ಪಕ್ಕಾಗುತ್ತೆ? ಒಂದು ಷಡ್ಯಂತ್ರನ ಮಾಡಿ ನಮ್ಮ ಧರ್ಮಸ್ಥಳವನ್ನು ಕೆಟ್ಟದಾಗಿ ಕೇಶವ್ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು. ಹೇಗೆ ಒಪ್ಪಕ್ಕಾಗುತ್ತೆ? ಅಲ್ಲ ನೀವೇ ಹೇಳ್ತಾ ಇದ್ದೀರಾ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಕೂಡ. ನನ್ ಸಿಂಪಲ್ ಪ್ರಶ್ನೆ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವೇ ಹೇಳಿದ್ರಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ಖಂಡಿತವಾಗ್ಲೂ ಸ್ವಾಗತ ಮಾಡ್ತೇನೆ. ಈಗ ನಿಮ್ಮ ದ್ವಾರಕಾನಾಥ್ ಎನ್ನುವಂತ ಕಾಂಗ್ರೆಸ್ ನ ಲೀಡರ್ ಸಮೀರ್ ಎನ್ನುವಂತ ವ್ಯಕ್ತಿ ಯಾರು ಧರ್ಮಸ್ಥಳವನ್ನ ಅತ್ಯಂತ ಕೆಟ್ಟದಾಗಿ ತೋರಿಸ್ದ, ಅವನ ಪರವಾಗಿ ವಕಾಲತ್ ಹಾಕಿದ್ರಪ್ಪ. ನಿಮ್ ಉತ್ತರ ಏನಿದಕ್ಕೆ? ವಾಟ್ ಈಸ್ ಯರ್ ಆನ್ಸರ್? ದಯವಿಟ್ಟು ತಮ್ಮ ಅನುಮತಿ ಮೇರೆಗೆ ಸರ್. ಆಯ್ತು ಏನು ಹೇಳಿದ್ರೆ ತಿಮ್ಮರೋಡಿ ಅವರು ಎಲ್ಲಿದ್ರು ಸರ್? ತಿಮ್ಮರೋಡಿ ಇದ್ದಾರಲ್ಲ, ಈಗ ಏನು ಹೋರಾಟ ಮಾಡ್ತಿದ್ದಾರಲ್ಲ, ಅವ್ರು ಯಾವ ಹಿಂದೂ ಸಂಘಟನೆ ನೀವು ಮಾತಾಡಿ. ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ನೀವು? ನಾವೇ ಹೋರಾಟ ಕಂಪ್ಲೀಟ್ ಆದ್ಮೇಲೆ ಮಾತಾಡಿ. ಉಚ್ಚಾಟಿತ PSI ಅವರು ಇದ್ದಾರಲ್ಲ, ಅವ್ರು ಯಾವ ಪಕ್ಷದಲ್ಲಿದ್ರು? ಅವ್ರು ಎಲ್ಲಿದ್ರು? ನಿಮ್ಮ ಪಕ್ಷದ ಯುವ ಅಧ್ಯಕ್ಷ. ಕೇಶವ್ಜಿ ಒಂದೇ ನಿಮಿಷ. ಈಗ ಉತ್ಕರ್ಷ್ ಅವರೇ, ಕೇಶವ್ ಅವ್ರ ಪ್ರಶ್ನೆ ಇಷ್ಟೇನೆ. ಅವ್ರು ಹೇಳೋದು ಏನು ಪ್ರಶ್ನೆ ಅಂತ ಹೇಳಿದ್ರೆ, ಅಲ್ಲರಿ ಇದೇ ತಿಮಿರೋಡಿ ಯಾವ ಪಾರ್ಟಿಲಿ ಇದ್ರು, ಇದೇ ಮಠಣ್ಣನವರು ಯಾವ ಪಾರ್ಟಿಲಿ ಇದ್ರು, ಇಷ್ಟೇ ಜನ ಸೇರ್ಕೊಂಡು ಒಂದು ಷಡ್ಯಂತ್ರ ಮಾಡಿದಾಗ ನೀವು ತಿರ್ಗಾ ವಿಠಲಗೌಡ ಅಲ್ಲಿದ್ದಾಗ ಅವ್ರ ಮನೆಗೆ ಹೋಗಿ ನೀವೇನು ಮಾತಾಡಿದ್ರಿ? ಸೌಜನ್ಯ ಪರ ನ್ಯಾಯ ಕೇಳೋದು ತಪ್ಪು ಅಂತ ಅವ್ರು ಹೇಳ್ತಾ ಇಲ್ಲ. ಷಡ್ಯಂತ್ರ ಮಾಡಿದವ್ರ ಜೊತೆಲೆ ನೀವು ಅಲ್ಲ ಕುತ್ಕೊಂಡ್ರಲ್ಲ, ಅದ್ಯಾಕೆ? ಸರ್ ನಾವು ನಿಮ್ ಪಾರ್ಟಿಲೇ ಇದ್ರಲ್ಲ, ನೀವ್ ಯಾಕೆ ಸೇರ್ಸ್ಕೊಂಡ್ರಿ ಅವ್ರನ್ನ? ಸ್ಪಷ್ಟವಾಗಿ ಹೇಳ್ತೀವಿ, ಸೌಜನ್ಯ ತಾಯಿಯನ್ನ ಮಾತಾಡ್ಸ್ಲಿಕ್ಕೆ ಹೋದಂತದ್ದು ವಿಠಲ್ ಗೌಡಗೂ ನಮ್ಗೆ ಯಾವ ಸಂಬಂಧ ಇಲ್ಲ. ಮತ್ತೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅದಕ್ಕೆ ಈಗ ತಿಮ್ರೋಡಿಗೂ ಮಠಣ್ಣನವ್ರಿಗೂ ನಿಮ್ ಪಾರ್ಟಿಗೂ ಏನ್ ಸಂಬಂಧ? ಪಾರ್ಟಿಲಿ ಇರ್ಲಿಲ್ವಾ ಅವರು? ಕನ್ಸಿದ್ದು ಏನಂತ ಬಗಳು ಅಂತ ಸುಮ್ನೆ ಸುಳ್ಳು ಬಗಳುತ್ತಾರೆ ಅಂತ ನಾವೇ ಕನ್ಸಿದ್ದು. ನಾವೇ ಹೋರಾಟ ಮಾಡಿದ್ರ ವಿರುದ್ಧ. ಈಗ ದ್ವಾರಕಾನಾಥ್ ಇಂತ ಡೋಂಗಿಗಳನ್ನ ಕನ್ಸುವಂತ ನೈತಿಕತೆ ತಾಕತ್ತು ಕಾಂಗ್ರೆಸ್ ಅವ್ರಿಗಿದ್ಯಾ? ಕಣಿಸ್ಲಿ. ಕೇಶವ್ ಅವ್ರ ವಿರುದ್ಧ ಮಾತಾಡ್ಲಿ, ಹೇಳಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ ಅವ್ರು, ನನ್ಗೆ ಪ್ರಶ್ನೆ ಕೇಳ್ತಾರೆ. ಖಂಡಿಸ್ಲಿ ಅವ್ರನ್ನ ತಾಕತ್ತಿದ್ರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಹೇಳಿದ್ರಲ್ಲ, ಅವರು ಕಂಪ್ಲೇಂಟ್ ಕೊಟ್ರು, ಅವರು ಪ್ರೆಷರ್ ಆಗ್ತಾ ಇದಾರೆ, ಅವ್ರು ಯಾರು? ಹಾಗಾದ್ರೆ ಯಾರವ್ರು? ಅದನ್ನ ಕನ್ಸುವಂತ ನೈತಿಕತೆ ಇದೆಯಾ? ಈಗ ಇವರೇ ಹೇಳಿದ್ರು ಫಿಲ್ಮಿ ಸ್ಟೈಲ್ ತನಿಖೆ ಆಯ್ತು ಅಂತ. ತನಿಖೆ ಕೊಟ್ಟಿದ್ಯಾರ್ರಿ? ನಿಮ್ದೇ ಸರ್ಕಾರ ರೀ, ಬಿಜೆಪಿ ಸರ್ಕಾರ ಕೊಡ್ತಾ? ಪ್ರಶ್ನೆ ಮಾಡ್ರಿ ನಿಮ್ಮ ಅಧ್ಯಕ್ಷರನ್ನ, ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳನ್ನ. ಅದ್ ಬಿಟ್ಬಿಟ್ಟು ಸುಮ್ನೆ ನೀವು ಮಹೇಶ್ ಶೆಟ್ಟಿ ಯಾರು, ಗಿರೀಶ್ ಮಠನ್, ಎಸ್ ನಾವೇ ಅವ್ರನ್ನ ಕಣಿಸಿದ್ವಿ, ಅವ್ರು ಸುಳ್ಳು ಬಗಳ್ತಾ ಇದ್ದಾರೆ, ಅವ್ರನ್ನ ಮೊದಲು ಅರೆಸ್ಟ್ ಮಾಡಿ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು. ಹಾಗಾದ್ರೆ ನಮಗೆ ನೈತಿಕ ತಾಕತ್ತಿದೆ ಕಣಿಸುವಂತದ್ದು. ಕಾಂಗ್ರೆಸ್ ಇದೆಯಾ ಅದು? ಈಗ ಒಂದೊಂದಷ್ಟು ಕೊಲೆಗಳಾದಾಗ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು, ಒಂದಷ್ಟು ಹೆಣ್ಣು ಮಕ್ಕಳು, ಅಥವಾ ಒಂದು ಯಾರ್ಯಾರ್ದೋ ಒಂದಷ್ಟು ಕೊಲೆಗಳಾದಾಗ ನಮ್ಮ ಮುಂದೆ ಬರಬೇಕಾಗಿರುವ ಅತಿ ದೊಡ್ಡ ವಿಚಾರ ಮೊದಲಿಗೆ ಸಾಕ್ಷಿ. ಅನುಕಂಪ, ಕಾಳಜಿ, ಹೋರಾಟ ಯಾರು ಬೇಕಾದರೂ ಮಾಡಬಹುದು. ನಿಮಗೆ ನ್ಯಾಯದಾನ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಾಲಯವನ್ನು ಸಾಸಿವೆ ಕಾಳಿನಷ್ಟು ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕಾದಾಗ ನಿಮ್ಮ ಬಳಿ ಇರೋದು ಅತಿ ದೊಡ್ಡ ಅಸ್ತ್ರ ಅಂದರೆ ಅದು ಸಾಕ್ಷಿ. ಸಾಕ್ಷಿಗಳು ಇಲ್ಲದೆ ನಾವು ಯಾರು ಏನೇ ಮಾತು, ಬರೀ ಬಾಯಿ ಮಾತು, ಲಿಪ್ ಸಿಂಪತಿ, ನಾವು ಪರ ಇದ್ದೀವಿ ತೋರಿಸ್ಕೊಳ್ಳೋದಾಗತ್ತೆ ಹೊರತು ಇನ್ನೇನು ಆಗಲ್ಲ ಅಂಥೇಳಿ. ಬಟ್ ಈ ಕೇಸ್ಗಳಲ್ಲಿ ಇವರೆಲ್ಲ ಮಾತಾಡಿದಾಗ ಅಯ್ಯೋ ಅಮಾಯಕ ಹೆಣ್ಣುಮಕ್ಕಳಿಗೆ ಈ ಥರದ ಅನ್ಯಾಯ ಆಗಿಬಿಟ್ಟಿದ್ದೇನೋ, ಎಷ್ಟೊಂದು ಜನ ಕಾಣೆ ಆಗಿಬಿಟ್ಟಿದ್ದಾರೇನೋ, ಆ ಲಾಡ್ಜಲ್ಲಿ ಕಾಣೆ ಆಗಿಬಿಟ್ಟಿದ್ದಾರೆ, ಈ ಲಾಡ್ಜಲ್ಲಿ ಕಾಣೆ ಆಗಿಬಿಟ್ಟಿದ್ದಾರೆ, ಸಂಬಂಧಿಕರಿಗೆ ಮಾಹಿತಿನೇ ಕೊಡಲಿಲ್ಲ ಇವರು, ಹಾಗೆ ದಫನ್ ಮಾಡಿಬಿಟ್ಟಿದ್ದಾರೆ, ಸುಟ್ಟುಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ಬಂದಾಗ SIT ಅದರ ಕಾಲಮಿತಿಯನ್ನು ಮೀರಿ ಅವತ್ತು ಯಾರೋ ಒಂದೊಂದು ಕಾಡು ಪ್ರಾಣಿ ಬಂದುಬಿಟ್ಟಿದ್ದು, ಇಲ್ಲೇನೋ ನಾನು ನೋಡಿದ್ದೀನಿ ಅಂದರೂ ತನಿಖೆ ಮಾಡೋ ಸ್ಟೇಜಲ್ಲಿ ಅವ್ರು ಇದ್ದರು. ಅವತ್ತಿಗೆ ಹೌದು ನಾನು ನೋಡಿದ್ದೀನಿ, ಅವತ್ತೆಲ್ಲ ಯಾರೋ ಉಳ್ತಿದ್ರು ಅಂದರೂ ಓಕೆ ಅಂತ ಆ ಮಟ್ಟಕ್ಕೆ ತನಿಖೆ ಮಾಡಿಬಿಟ್ರಲ್ಲ. ಸೊ ಇದೆಲ್ಲ ಆದಮೇಲೆ ಈಗ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ ಅಂದರೆ, FSL ರಿಪೋರ್ಟು, ಬ್ಯಾಂಕ್ ಖಾತೆಗಳ ಪರಿಶೀಲನೆ,
ಎಲೆಕ್ಟ್ರಾನಿಕ್ ಎವಿಡೆನ್ಸು, ಮೆಡಿಕಲ್ ರಿಪೋರ್ಟ್ಗಳು ಎಲ್ಲ ಸಾಕ್ಷ್ಯಾಧಾರ ಸಂಗ್ರಹಿಸಿ ತನಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಪ್ರಾಥಮಿಕ ವರದಿನಷ್ಟೇ ಸಲ್ಲಿಸಿರೋದು. ಅದರಲ್ಲೇ ಈ 6 ಜನರ ಮೇಲೆ SIT ಬಲವಾದ ಅನುಮಾನವನ್ನು, ಬಲವಾದ ಆರೋಪವನ್ನು ಇವತ್ತಿಗೆ ಮಾಡ್ತಾ ಇದೆ. ಹಣದ ಆಮಿಷ, ಬೆದರಿಕೆ, ಒಂದು ರೀತಿಯಲ್ಲಿ ಸುಳ್ಳು ಹೇಳಿದ್ದಾರೆ ಇವ್ರ ಮುಂದೆ, ನ್ಯಾಯಾಧೀಶರ ಮುಂದೆನೂ ಕತೆ ಕಟ್ಟಿದ್ದಾನೆ, ಈ ಬುರುಡೆ ಚಿಹ್ನೆಯನ್ನು ಕೊಟ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಡಿಸ್ತಾರೆ, ಈ ಥರದ್ದೆಲ್ಲ ಬರುತ್ತಲ್ಲ ಇವಾಗ. ವಾಟ್ ನೆಕ್ಸ್ಟ್ ಅಂತ ಈಗ ದಿಲೀಪ್ ಜಿ ನೋಡಿ, ಇವಾಗ ಫಸ್ಟ್ ಫೇಸ್ ಏನಿತ್ತು, ಒಂದು ಸಂಸ್ಥೆ ವಿರುದ್ಧ ನಾನು ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವೇನಾರು ಇವಾಗಿನ ಯಾವುದೇ ಒಂದು ಇನ್ಫಾರ್ಮೇಶನ್ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಇಮಿಡಿಯೇಟ್ ಎಲ್ಲ ಕಡೆ ವರ್ಲ್ಡ್ ವೈಡ್ ಬಂದ್ಬಿಡುತ್ತೆ. ಒಂದು ಸಂಸ್ಥೆಗೆ ಯಾವ್ದಾದ್ರು ಒಂದು ಹೆಣ್ಣು ವಿಸಿಟ್ ಮಾಡಿದ್ರೆ ಅವಳು ಬರ್ತಾಳೋ ಇಲ್ವೋ ವಾಪಸ್ ಗ್ಯಾರಂಟಿ ಇಲ್ಲ. ಆ ಭಾವನೆನ ಪ್ರತಿಯೊಬ್ಬ ಜನರಲ್ಲೂ ಬಿತ್ತಬೇಕು ಅನ್ನೋದು ಒಂದು ಉದ್ದೇಶ. ಅಂದ್ರೆ ಇಲ್ಲಿ ಹಲವಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಶವನ್ನ ಊತ ಹಾಕಿದೀವಿ ಅಂತಂದ್ರೆ ನಾಳೆ ಯಾರಾದ್ರೂ ನಮ್ಮ ಹೆಂಡತಿ ನಾನು ಫ್ರೀ ಬಸ್ಸು ಹೋಗ್ಬಿಟ್ಟು ಬರ್ತೀನಿ ಧರ್ಮಸ್ಥಳಕ್ಕೆ ಅಂದ್ರೆ ಪ್ರೀತಿ ಮಾಡೋ ಗಂಡ ಯಾವತ್ತೂ ಕಳ್ಸಲ್ಲ. ಸೊ ಅಂದ್ರೆ ಲಾಸ್ಟ್ ವಾಕ್ಯ ಚೆನ್ನಾಗಿದೆ ನಿಮ್ದು, ಹೇಳಿ. ಸೊ ಈ ವಾಕ್ಯ ಅಂದ್ರೆ ಈ ಇಂಪ್ರೆಷನ್ ಬರ್ಲಿ ಅಂತ ಹೇಳ್ಬಿಟ್ಟು, ಈ ಇಂಪ್ರೆಷನ್ ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇತ್ತು. ಸೊ ಆ ಉದ್ದೇಶ ಏನಕ್ಕೆ, ಒಂದು ನಾನು ಒಂದು ಸಂಸ್ಥೆಯ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ, ಆ ಅಪಪ್ರಚಾರದಿಂದ ಒಂದು ಸಂಸ್ಥೆಗೆ ಒಂದು ಹಾನಿ ಉಂಟು ಮಾಡಲಿಕ್ಕೆ, ಆ ಸಂಸ್ಥೆಗೆ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಆಯ್ತಾ, ಅದನ್ನ ನಂಬ್ಕೊಂಡಿದ್ದಾರೆ ಆಯ್ತಾ, ಮತ್ತೆ ಅಲ್ಲೊಂದು ಭಾವನೆ ಇದೆ, ಆ ಸಂಸ್ಥೆಯದೊಂದು ಭಾವನೆ ಇದೆ, ಆ ಭಾವನೆಗೆ ಇದ್ದಂತ ವ್ಯಕ್ತಿಗಳ ಮೇಲೆ ಯಾವ ತರ ನಾವು ಪರಿಣಾಮವನ್ನ ಬೀರ್ಬಹುದು. ಅದಾದ್ಮೇಲೆ ಅಕಸ್ಮಾತ್ ಇವಾಗ ಒಂದು ಸ್ಕೆಲಿಟನ್ ಸಿಕ್ತು ಅಂತ ಇಟ್ಕೊಳ್ಳಿ, ಸೊ ಅದಕ್ಕೇನೋ ಒಂದು ಕತೆ ಕಟ್ಟಿ, ಇಲ್ಲ ಇಂಥದೇ ವ್ಯಕ್ತಿ ಬಂದು ಸತ್ತು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದಾಗ ನೀವು A1 ಆರೋಪಿತರನ್ನ ನೀವು ಚಿನ್ನಯನೇ ಮಾಡ್ತಿದ್ರಿ. A2 ಯಾರು ಅವ್ನು ಹೇಳ್ಬೇಕಲ್ಲ, ಇಂಥವ್ರೆ ಹೇಳ್ಬಿಟ್ಟು ಈ ತರ ಮಾಡಿಸಿದ್ದಾರೆ, ಇಂಥವ್ರೆ ಅತ್ಯಾಚಾರ ಮಾಡಿಸಿದ್ದಾರೆ, ಇಂಥವ್ರೆ ಹೂಳ್ಸಿದ್ದಾರೆ ಅಂತ ಹೇಳ್ಬೇಕಲ್ಲ. A2 ಯಾರು? ಲೆಟ್ ಅಸ್ ಅಸ್ಯೂಮ್ ಒಬ್ಬ ವ್ಯಕ್ತಿ ಅಂತಾನೆ ಹೇಳೋಣ, ಒಬ್ಬ ದೊಡ್ಡ ವ್ಯಕ್ತಿ ಅಂತಾನೆ ಹೇಳೋಣ. ಸೊ ಆ ವ್ಯಕ್ತಿಗೆ ಆಪಾದನೆ ಬಂದಿದ್ದಾಗಿದ್ದಲ್ಲಿ ಏನು ಸಾಕ್ಷಿ, ಬರೀ ಒಂದು ಸ್ಕೆಲಿಟನ್ ಇಟ್ಕೊಂಡು ನೀವು ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕ್ತೀರಿ. ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅದಕ್ಕೊಂದು 40 ಸಾಕ್ಷಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ವ್ಯಕ್ತಿಗೆ ಏನಾದ್ರು ಶಿಕ್ಷೆ ಆದ್ರೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ? ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಸೆಂಟೆನ್ಸ್, ಇದು ಮೋರ್ ದೆನ್ 10 years. ಓಕೆ, ಆಯ್ತಾ? ಸೊ ನನ್ನ ಉದ್ದೇಶ, ನಾನು ಏನು ಇಲ್ಲಿ ಹೇಳಿದ್ದೀನಿ, ಈ ಸಂಸ್ಥೆಯ ವಿರುದ್ಧ ಈ ತರ ಚಾರ್ಜ್ ಶೀಟ್ ಹಾಕ್ಲಿ, ಈ ತರ ಸ್ಕೆಲಿಟನ್ ಸಿಗುತ್ತೆ, ಇಲ್ಲ ನಾವೇ ತಂದು ಎಲ್ಲಾರ ಇಡ್ತೀವಿ, ಆ ಸಂಸ್ಥೆಯ ವಿರುದ್ಧ ಚಾರ್ಜ್ ಶೀಟ್ ಆಗ್ಲಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆದ್ರೆ ನಮ್ಮ ಉದ್ದೇಶ ಎಲ್ಲ ಈಡೇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ BNS ಅಲ್ಲಿ ಕೆಲವೊಂದು ಸೆಕ್ಷನ್ ಇದೆ. ಏನು? ಗಿವಿಂಗ್ ಎ ಫಾಲ್ಸ್ ಎವಿಡೆನ್ಸ್ ಟು ಕಾಸ್ injury to any person. Okay. That is an offense. ಮರ್ಯಾದೆ ತೆಗೆಯೋದು. ಹೌದು. Giving a false evidence before the public officer to mislead. Correct. Knowing fully that it is a false. ಫೈನ್. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೇ, ನನ್ನೊಂದು ಪ್ರಶ್ನೆ ಇದೆ. ಈಗ ಒಬ್ಬ ವ್ಯಕ್ತಿ ತಂದೊಂದು ಬುರುಡೆ ಇಡ್ತಾನೆ, ಪೊಲೀಸರ ಟೇಬಲ್ ಮೇಲೋ ವಕೀಲರ ಟೇಬಲ್ ಮೇಲೋ ಇಡ್ತಾನೆ ಒಂದು ಬುರುಡೆನ, ಒಂದೆರಡು ಮೂಳೆನ ಜೊತೆಗೆ ಸೇರಿಸ್ಕೊಂಡು ತಂದಿಟ್ಟ ಅಂತ ಅನ್ಕೊಳ್ಳಿ. ಮೊಟ್ಟ ಮೊದಲಿಗೆ ಯಾವುದೇ ಪೊಲೀಸ್ ಆಫೀಸರ್, ಠಾಣಾಧಿಕಾರಿ ಅಥವಾ ತನಿಖಾಧಿಕಾರಿ ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಏನು ಅಂದರೆ, ಆ ಬುರುಡೆ ಯಾರ್ದು ಅಂತ. ರೀ ನನಗೆ ಗೊತ್ತಿಲ್ಲ ರೀ, ಆ ಬುರುಡೆ ಕೂತಿದ್ದು ನಾನೇನೆ ಅಂತಾನೆ ಅವನು. ನನಗೆ ಗೊತ್ತಿಲ್ಲ, ಇದು ಯಾರ್ದು ಅಂತ ಗೊತ್ತಿಲ್ಲ ಸ್ವಾಮಿ, ಈ 20 ವರ್ಷದಿಂದ ನಾನೇ ಓದ್ತಿದ್ದು ತಂದಿದ್ದೀನಿ ಅಂತಾನೆ. ನಾನು ಕೇಳೋದು, ಆ ಬುರುಡೆಯಿಂದನೇ ತನಿಖೆ ಶುರುವಾಗಬೇಕಾಗಿತ್ತಲ್ವೇ? ನೀವುಗಳಾದವ್ರು ಯಾರೂ ಕೂಡ, ರೀ ಸ್ವಾಮಿ ಅವನು ತಂದು ಕೊಟ್ಟಿರೋ ಬುರುಡೆಯಿಂದ ಫಸ್ಟು ಶುರು ಮಾಡಿ. ಆ ಬುರುಡೆ ಎಲ್ಲಿ ಹೋತಿದ್ದ, ಎಲ್ಲಿ ತಂದ ಮೂಳೆಗಳವನ್ನ? ಬರೀ 2-3 ಮೂಳೆನ ಸಿಕ್ಕಿರೋದು ಅವನಿಗೆ, ಇನ್ನು ಉಳಿದಿರುವಂಥ 203 ಮೂಳೆ ಎಲ್ಲಿ ಹಾಳಾಗೋಯ್ತು, ಇದು ಯಾವ ವ್ಯಕ್ತಿಗೆ ಸೇರಿದ್ದು, ಯಾವತ್ತು ಹೂತಿದ್ದ, ಅದನ್ನು ಫಸ್ಟು ಕ್ಲಾರಿಟಿ ತೊಗೊಂಡ್ಬಿಟ್ಟಿದ್ದಿದ್ರೆ ಉಳಿದ ವಿಚಾರಗಳು ಸೆಕೆಂಡ್ ಆಗ್ತಿತ್ತು. ಎಲ್ಲರೂ ಆ ಬುರುಡೆ ಬಗ್ಗೆ ತನಿಖೆನೇ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಬರೀ ಗುಡ್ಡ ಆಗಿರಿ ಬೆಟ್ಟ ಆಗಿರಿ, ಗುಡ್ಡ ಆಗಿರಿ ಬೆಟ್ಟ ಆಗಿರಿ ಅಂತ ಹೋದಾಗ ನೀವುಗಳಾದರೂ ಒಂದು ಅರ್ಜಿ ಯಾಕೆ ಹಾಕಲಿಲ್ಲ ನೀವು? ಕೇಶವ್ ಅವರೇ, ಯಾಕೆ ಸುಮ್ಮನಿದ್ರಿ ನೀವು? ಸರ್, ಒಂದು ವೇಳೆ ನಾವು ಏನಾದ್ರು ನೋಡಿ, ಅದು ಸುಪ್ರೀಂ ಕೋರ್ಟ್ಗೆ ಅವ್ರು ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಯ್ತು. ಅದನ್ನು ನಾವು ಬಹಳ ಡಿಸ್ಕಸ್ ಮಾಡಿದ್ದೇವೆ ಪ್ಯಾನಲ್ ಅಲ್ಲಿ.
ಫೈಸಲ್ ಲಿಟಿಗೇಷನ್ ಪ್ರಚಾರಕ್ಕಾಗಿ ಮಾಡಿ ಎಲ್ಲೋ ಮಾಡಿತ್ತು ಬಿಡಿ. ಅಲ್ಲಿಂದ ಮೇಲೆ ಇದನ್ನು ಅಡಗಿಸಿ ಬಂದು ಅವರು ಇಲ್ಲಿ ತಂದು ಕೊಟ್ರಲ್ವಾ. ನಮ್ಮ SP ಅವರು ಬಹಳ ಬ್ರಿಲಿಯಂಟ್ ಇದ್ರು. ಅವ್ರು ಹೇಳಿದ್ರು ನನಗೆ ಡೌಟ್ ಇದೆ ಇದ್ರ ಮೇಲೆ, ಅವನನ್ನು ಬ್ರೈನ್ ಮ್ಯಾಪ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಯಾಕೆ ಈ ಯಾವತ್ತು ಏನು ಅವರೊಟ್ಟಿಗೆ ಕಂಪನಿಯಲ್ಲಿ ಇದ್ದಾರೋ ಡ್ರಾಮಾ ಕಂಪನಿಯಲ್ಲಿ ಅವ್ರು ಯಾಕೆ ಬ್ರೈನ್ ಮ್ಯಾಪ್ಗೆ ಒಪ್ಲಿಲ್ಲ? ಅವ್ರು ಯಾಕೆ ಅದನ್ನು ಅವನು ಎಲ್ಲಿಂದ ತಂದ ಏನು ಅಂತ ಹೇಳುದನ್ನು ಯಾಕೆ ಅವರು ತರ್ಲಿಲ್ಲ? ಈಗ ತಂದದ್ದು ಅವನು ಇನ್ನೊಬ್ಬ ವ್ಯಕ್ತಿ ಅಂತ ಹೇಳುವಂತದ್ದು ಅದು ನಗಣ್ಯ, ಅದು ಬೇಡ. ಆದ್ರೆ ತಂದದ್ದು ಯಾರು ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅವ್ನು ಹೇಳ್ತಿದ್ನೋ. ಸರ್ಕಾರ ಮಾಡ್ಬೇಕಿತ್ತೋ ಬಿಡ್ಬೇಕಿತ್ತೋ ಅದು ಬೇರೆ ಪ್ರಶ್ನೆ, ನನಗೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನಮ್ಮ SP ಅವರು ಅರುಣ್ ಕುಮಾರ್ ಅವರು ಅವತ್ತೇ ಹೇಳಿದ್ರು ಅವನನ್ನು ಬ್ರೈನ್ ಮ್ಯಾಪ್ ಮಾಡ್ಬೇಕು ನಾವು ಅಂತ ಹೇಳಿ. ಅದಕ್ಕೆ ಇವರಲ್ವಾ ಅವತ್ತು ಏನು ಆಕ್ಷೇಪ ವ್ಯಕ್ತಪಡಿಸಿದವರು? ಇಮಿಡಿಯೇಟ್ ಆಗಿ ಹೋಗಿ ಇದೇ ಗ್ಯಾಂಗಿನವರಲ್ಲ ಅವತ್ತು ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದವರು. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ, ಅಲ್ಲಿ ರಿಜೆಕ್ಟ್ ಆಯ್ತು ಅಂತ ಯಾಕೆ ಹೇಳಿಲ್ಲ? ಎಲ್ಲವೂ ಷಡ್ಯಂತ್ರಗಳು. ಏನು ಅಂತ ಹೇಳಿದ್ರೆ ಕ್ಷೇತ್ರ ಒಟ್ಟಾರೆ ಅವ್ರಿಗೆ ಏನಾಗ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾವಂದ್ರನ್ನು ಯಾವತ್ತು ಅವರು ಅರೆಸ್ಟ್ ಮಾಡ್ಬೇಕಂತೆ, ಅವರನ್ನು ತನಿಖೆ ಮಾಡ್ಬೇಕಂತೆ. ಯಾವ ಆಧಾರದಲ್ಲಿ ಮಾಡ್ಬೇಕು ಸರ್? ಬುರುಡೆ ತಂದದ್ದು ಎಲ್ಲಿಂದ? ಅವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ನೀವ್ ಯಾಕೆ ಕೇಳಿಲ್ಲ ಪಾಯಿಂಟ್ ಕೇಶವ್ಜಿ? ನಾನು ಹೇಳ್ತಿರೋದು ಏನ್ ಗೊತ್ತಾ, ಬಹಳ ಸರಳವಾಗಿ ಕೇಳ್ತಾ ಇದ್ದೀನಿ ನಾನು. ಈಗ ಏನೇ ತನಿಖೆ ಮಾಡ್ಕೊಳ್ಳಿ, ನಾನೊಂದು ಡೆಡ್ ಬಾಡಿ ನೋಡಿದ್ದೀನಿ, ಒಬ್ಬರು ಸಾಯಿಸಿದ್ದೀನಿ, ಒಬ್ಬರು ಹೂತಿದ್ದೀನಿ ಅಂತ ಒಬ್ಬ ಮನುಷ್ಯ ಬಂದಾಗ ಯಾವ ಡೆಡ್ ಬಾಡಿ, ಎಲ್ಲಿ ಹೂತಿದ್ದೆ, ಯಾವಾಗ ಸಾಯಿಸ್ತೆ ಅಂತ ತನಿಖೆ ಹಾಗೆ ಶುರುವಾಗೋದು. ಆ ಬುರುಡೆ ಕತೆ ಬಿಟ್ಬಿಟ್ಟು ಇನ್ನೆಲ್ಲ ಅಂದ್ರೆ ಒಂದ್ ಕಡೆ ಗಾದೆ ಹೇಳ್ತಾರೆ, ನಾವು ಕೈಯಲ್ಲಿರೋ ಒಂದು ಪಾರಿವಾಳ ಇಟ್ಕೋಬೇಕಂತ ಸರಿಯಾಗಿ ಯಾವತ್ತು ಪೊದಲಿರೋ 2 ಪಾರಿವಾಳ ನಂಬ್ಕೊಂಡು ಕೈಯಲ್ಲಿರೋ ಒಂದು ಪಾರಿವಾಳ ಬಿಡಬಾರ್ದು ಅಂತ ಅಲ್ವೇ? ಹಾಗಿದ್ದಾಗ ಗುಡ್ಡ ತೋರಿಸ್ತೀನಿ, ಬೆಟ್ಟ ತೋರಿಸ್ತೀನಿ, ನದಿ ತೋರಿಸ್ತೀನಿ ಅಂದ್ರೆ ಅದ್ರ ಹಿಂದೆನೆ ಹೋಗ್ತಿದ್ರೆ ಅವ್ನು ಇನ್ನೂ ತನಿಖೆ ಮಾಡ್ಕೊಂಡು ಹೋಗಿದ್ದಿದ್ರೆ ಇನ್ನೂ 6 ತಿಂಗಳು ಅಗಸ್ಬಿಡ್ತಿದ್ದೆ ಅನ್ನೋ ಚಿನ್ನ ನಮಗೆ ಗೊತ್ತಿಲ್ಲ. ಈ ಬುರುಡೆ ತನಿಖೆ ಇದು ಯಾರ್ದಪ್ಪ ಅಂದ್ರೆ ಇವತ್ತಿಗೂ ಗೊತ್ತಿಲ್ಲ ಆ ಬುರುಡೆ ಯಾರ್ದು ಅಂತ. ಸರ್ ಒಂದು ಮಾತು ತಮ್ಮಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ವೇಳೆ ನಾವು ಅವತ್ತು ಈ ಬುರುಡೆ ಎಲ್ಲಿಂದ ಆಗ್ಬೇಕು ಅಂತ ಹೇಳಿ ನಾವೇನಾದ್ರೂ ತನಿಖೆಗೆ ಹೋದ್ವು, ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೆ ರಿಟ್ ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ ಸರ್, ಏನಾಗ್ತಿತ್ತು? ಇವತ್ತು ತನಿಖೆ ಆಗ್ತಿರ್ಲಿಲ್ಲ, ಅಲ್ಲಿ ಸ್ಟೇ ಸಿಗ್ತಿತ್ತು ಅಂತ ಇಟ್ಕೊಳ್ಳುವ. ಈ ಜನರು ಏನು ಮಾತಾಡ್ತಿದ್ರು ಸರ್? ನಮ್ಮ ಮೇಲೆ ಅನುಮಾನ ಮಾಡ್ತಿದ್ರು, ಇವರು ಮಾಡಿದ್ದಾರೆ ಅದನ್ನು ಹಾಗಾಗಿ ಹೋದ್ರು ಅಂತೇಳಿ. ಯಾವತ್ತು ಇದನ್ನು ಮಾಡ್ಬೇಕಾದವರು ನಾವಲ್ಲ ಬಿಡಿ, ನಾವು ಇದನ್ನು ಬಹಳ ಆಲೋಚನೆ ಮಾಡಿ ಮುಂದಡ್ಡಿ ಇಟ್ಟಂತದ್ದು. ನಾವು ರಿಟ್ ಹಾಕಿದ್ರೆ ಸ್ಟೇ ಸಿಕ್ತಿತ್ತು, ಇಡೀ SITಗೆ ಬುರುಡೆಗೆ ಸ್ಟೇ ಸಿಕ್ತಿತ್ತು. ನಾವು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರ್ಲಿ, ನಮಗೆ ಧೈರ್ಯ ಇದೆ. ಇಲ್ಲಿ ಅಂತದ್ದು ಏನು ಆಗ್ಲಿಲ್ಲ ಅಂತ ಹೇಳಿ ನಮಗೆ ಧೈರ್ಯ ಇದೆ. ಇಲ್ಲಿ ಅಂತದ್ದು ನಡೀಲಿಲ್ಲ ಅಂತ ಹೇಳುದು ನಮಗೆ ಗೊತ್ತು ನಾಗರಿಕರಾಗಿ. ಹಾಗಾಗಿ ನಾವ್ ಯಾಕೆ ಇದಕ್ಕೆ ಹೋಗ್ಬೇಕಿತ್ತು? ಸತ್ಯ ಹೊರಗೆ ಬರ್ತಿದೆಲ್ಲ. ಏನೋ ನಾವು ಸ್ವಲ್ಪ ಕಷ್ಟ ಅನುಭವಿಸ್ತೇವೆ, ಬೇಡದ ಮಾತುಗಳನ್ನು ಕೇಳಿದ್ದೇವೆ, ನಮ್ಮ ಕಾವಂದ್ರ ಬಗ್ಗೆ ಬೇಡದನ್ನು ಹೇಳಿದ್ದಾರೆ. ಇವರ ಆರೋಪ ಈಗಲೂ ಏನು ಅಂತ ಹೇಳಿದ್ರೆ ಅವರನ್ನು ತನಿಖೆ ಮಾಡಿ. ಎಲ್ಲಿಂದ ಇವರು ಹೇಳಿದಾಗ ಎಲ್ಲವನ್ನು ಮಾಡ್ಬೇಕು ನಾವು? ಏನು ಇವರ ಕೆಲಸದ ಆಳುಗಳು ಇಲ್ಲಿದ್ದಾರೆ ತಿಳ್ಕೊಂಡ್ರ? ಇವತ್ತು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. SIT ಆಗಿದ್ದು ಒಳ್ಳೇದಾಯ್ತು, ನಾವು ಹೋಗದ್ದು, ದೇವರು ನಮಗೆ ಇದನ್ನು ಮನಸ್ಸು ಕೊಟ್ಟದ್ದು. ಹಾಗಾಗಿ ನಾವು ಒಂದ್ ವೇಳೆ ಸ್ಟೇ ತರದ್ರೆ ಇವತ್ತು ನಮ್ಮ ಮೇಲೆ ಇನ್ನೊಂದು ಬೇರೆ ರೀತಿಯ ಅಪಪ್ರಚಾರ ನಡೀತಿತ್ತು, ಹಾಗಾಗಿ ನಾವು ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳುವಂತ ಸ್ಪಷ್ಟನೆಯನ್ನು ತಮಗೆ ಕೊಡ್ತಿದ್ದೇನೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉತ್ಕರ್ಷಿಗ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅಥವಾ ಒಂದು ಈ ಥರದ ವಿಚಾರಗಳು ನ್ಯಾಯ ಸಿಗಬೇಕು ಅಂತ ಬಂದಾಗ ನ್ಯಾಯಾಲಯದ ಮುಂದೆ ಸಾಕ್ಷಿ ಮಾತ್ರ ನಿಲ್ಲೋದು. ಒಂದು ಯಾವುದೋ ಹುಡುಗಿಗೆ ಹಿಂಗಾಗಿದೆ, ಹುಡುಗನಿಗೆ ಹಿಂಗಾಗಿದೆ, ವಯಸ್ಸಾದವನಿಗೆ ಹಿಂಗಾಗಿದೆ, ಏನೇ ಹೇಳಿದ್ರು ಕೂಡ ನ್ಯಾಯಾಲಯದ ಮುಂದೆ ಏನು ಪ್ರೊಡ್ಯೂಸ್ ಮಾಡ್ತೀನಿ ಅದರಿಂದನೇ ಡಿಸೈಡ್ ಆಗೋದು. ಬಟ್ ಒಂದಷ್ಟು ವಾದಗಳು ಹೇಗಿದೆ ಅಂದರೆ, ಒಂದು ಹುಡುಗಿ ಸುಮ್ಮನೆ ಸತ್ತೋಗ್ಬಿಟ್ಲೇನ್ರಿ, ಅಲ್ಲಿ ಸುಮ್ಮನೆ ಸತ್ತೋಗ್ಬಿಟ್ಲ ಅವಳ ಮೇಲೆ ರೇಪೇ ಆಗಿರಲ್ವ, ಇದೊಂದು ವಾದ ಬಂತು. ಇನ್ನೊಂದು ಕಡೆ ಬಂದಾಗ ಯಾರು ಈ ಕೇಸನ್ನು ಕೈಗೆತ್ಕೊಂಡ್ರೋ ಸರಿಯಾಗಿ ಇನ್ವೆಸ್ಟಿಗೇಷನ್ನೇ ಮಾಡಲಿಲ್ಲ, ಸರಿಯಾಗಿ ಪ್ರೂಫೇ ಕಲೆಕ್ಟ್ ಮಾಡಲಿಲ್ಲ, ಸಾಕ್ಷಿಗಳೇ ಇಟ್ಕೊಳ್ಳಿಲ್ಲ, ಯಾವುದೋ ಒಂದಷ್ಟು ಸ್ಯಾಂಪಲ್ ಸಂಗ್ರಹದಲ್ಲಿ ಬೂಸ್ಟ್ ಬಂದುಬಿಟ್ಟಿತ್ತು, ಅದಕ್ಕೆ ಇನ್ಯಾವುದೋ ವಿಚಾರದ ರಿಪೋರ್ಟ್ ಬರ್ತಾರೆ ತಪ್ಪು ಬರೆದು ಬಿಟ್ಟಿದ್ರು. ಸೊ ಏನು ಪ್ರಾಥಮಿಕವಾಗಿ 24 ಅವರ್ಸ್ ಒಳಗಡೆ ಕಲೆಕ್ಟ್ ಮಾಡಬೇಕಾದ್ ಮಾಡಲೇ ಇಲ್ಲ. ಈ ಥರದ್ದೆಲ್ಲ ಆರೋಪಗಳು ಬರ್ತಾವಲ್ವಾ. ಈ ಕೇಸಲ್ಲೂ ನಮ್ಗೆ ಹಾಗೆ ಅಂಥ ವಿಚಾರಗಳಲ್ಲಿ ಇವ್ರು ಯಾರೇ ಆರೋಪ ಮಾಡಿರಲಿ, ಇವ್ರ ಬಳಿ ಏನಿತ್ತು ಅನ್ನೋದ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಮಶಾನಕ್ಕೆ ಹೋಗಿ ಅಗದ್ರೂ ಕೂಡ ಒಂದು ಬುರುಡೆನೋ 2 ಮೂಳೆ ಸಿಗ್ತವೆ, ಉತ್ಕರ್ಷ್ 2 ಮೂಳೆ ಸಿಗ್ತವೆ. ನಾಳೆ ಯಾರೋ ಏನೋ ಹೇಳ್ತಾನೆ, ವಿಧಾನಸೌಧದಲ್ಲಿ ಈ ಥರದೊಂದು 500 ಆಗಿಬಿಟ್ಟಿವೆ, ನಾನು ಅಲ್ಲೇ ಹೂತಿದ್ದೆ, ಅವಾಗ ಕಟ್ಟಬೇಕಾದ್ರೆ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ. ಅಗದು ಬಿಡ್ತೀರಾ ವಿಧಾನಸೌಧನ? ಅಗದು ಬಿಡ್ತೀರಾ? ಹೋಗ್ಬಿಟ್ಟು ಇಟಾಚಿ ತರಿಸ್ಬಿಡ್ತೀರಾ ನೀವು? ಅದೇನೇ ಸರ್, ಪಾಪ ಕಾಂಗ್ರೆಸ್ ಅವರು ಇದ್ರೆ ಕೇಳೋದಾಗಿತ್ತು, ಅವರಿಲ್ಲ ಸರ್. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿತ್ತು ನೋಡಿ. ಧರ್ಮಸ್ಥಳ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದ್ರ ಬಗ್ಗೆ ಯಾವ ಒಂದು ರೀತಿಯ ನಮಗೆ ಇದಿಲ್ಲ. ಸೊ ನಾವು ಹೇಳಿದ್ದು ಅದನ್ನೇ. ಇವತ್ತೇನು ಈ ಷಡ್ಯಂತ್ರ ಒಂದು ಗ್ಯಾಂಗ್ ಇತ್ತಲ್ವಾ, ಮಹೇಶ್ ಶೆಟ್ಟಿ, ತಿಮುರೋಡಿ, ಗಿರೀಶ್ ಮಟ್ಟಣ್ಣ ಅವರು, ಆಮೇಲೆ ಸುಜಾತಾ ಭಟ್ ಬಂದರು, ಈ ರೀತಿ ಅನೇಕ ಜನ ಬಂದು ಮಾಡಿದಂಥ ಸುಳ್ಳು ಆರೋಪಗಳು ಇವತ್ತು ಮಂಜುನಾಥನ ಒಂದು ದಯೆಯಿಂದ ಇವತ್ತು ಬಟಾಬೈಲಾಗಿದೆ ಸಮಾಜದ ಮುಂದೆ. ಬಹಳ ಖುಷಿ ತರಿಸ್ತಕ್ಕಂಥ ವಿಚಾರ. ಬಟ್ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರೋ ಒಬ್ಬ ವ್ಯಕ್ತಿ ಎಲ್ಲಿಂದನೋ ಬಂದು ಅವ್ರದೆಲ್ಲ ವಾದ ಕೇಳಲ್ವಾ ನೀವು? ಪ್ರಾಥಮಿಕ ವರದಿಗೆ ನಿಮ್ದು ಕನ್ಕ್ಲೂಷನ್ ಇದೆ.
ಇದು. ಯಾವುದು ಈಗ 6 ಜನದ ವಾದ ಅವ್ರು ಏನು ವಾದ ಕೇಳಲ್ಲ. ಕೇಳಿದ್ವಲ್ಲ, ವಾದ ಕೇಳಿದ್ಯಲ್ವ, ವಾದ ಕೇಳ್ಬಿಟ್ಟು SIT ರಿಪೋರ್ಟ್ ಕೊಟ್ರಿ ಅಂತ ನಾವು ಭಾವಿಸ್ತೀವಪ್ಪ. ಓಕೆ, ಸರಿ. ಅಷ್ಟು ಪ್ರಬುದ್ಧರಿದೆ, ವ್ಯವಸ್ಥೆ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೀವಿ. ಸರ್ಕಾರ ಸರಿಯಾಗಿ ಮಾಡಿದೆ ಅನ್ನೋದು ನಮ್ದೊಂದು ನಂಬಿಕೆ ಇದೆ. ಸೊ ಹಾಗಾಗಿ ಅದನ್ನೇ ನಾವು ಹೇಳಿದ್ದು, ಬಹಳ ಸ್ಪಷ್ಟವಾಗಿ ಷಡ್ಯಂತ್ರವನ್ನ ಇವ್ರ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದೆ. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಹೇಳಿದ್ರು, ಯಾವ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಮಂಜುನಾಥ ಇದ್ದಾರೆ, ನಾನೇ ದೇವರು ಅಂತ. ಸುಜಾತಾ ಭಟ್ ಹೇಳಿದ್ರು, ಎಲ್ಲ ನಡೀರಿ ಕಲ್ಲೋಡಿನ ಧರ್ಮಸ್ಥಳಕ್ಕೆ ಅಂತ. ಈ ರೀತಿ ಹೇಳಿಕೆಗಳನ್ನು ಕೊಟ್ಟಾಗ ಬಹಳ ಸ್ಪಷ್ಟವಾಗಿ ಇಲ್ಲಿ ಈ 6 ಜನ ಅಲ್ಲ, ನಮ್ಮ ನಿಲುವು ಬರೀ 6 ಜನ ಅಲ್ಲ, ಇದ್ರ ಹಿಂದೆ ಯಾರಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಸರ್ಕಾರದ ಕೈಗಳು ಯಾವುದು, ಇದು ಕೂಡ ಆಚೆ ಬರಬೇಕು. ದಿಲೀಪ್ ಜಿ, ವಾಟ್ ನೆಕ್ಸ್ಟ್ ಅಂತ, ವಾಟ್ ನೆಕ್ಸ್ಟ್? ಸರ್, ಇವಾಗ ಬರೀ ಪ್ರಾಥಮಿಕ ತನಿಖೆ ಬಂದಿದೆ ಅಂದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಇಂತಿಂತ ಕೆಲವು ಕಲಂಗಳಲ್ಲಿ ಇವರು ಅಪರಾಧ ಎಸಗಿರೋದು ಮತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಮಾಡಿರೋದು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನೆಕ್ಸ್ಟು ಈ ಏನು ಇವ್ರ ಮೇಲೆ ಒಂದು ಕೌಂಟರ್ ಆಲ್ರೆಡಿ FIR ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ರಿಪೋರ್ಟ್ ಮೇಲೆ ಅವ್ರೆಲ್ಲರೂ ಮೇಲೂ ಕೂಡ FIR ಆಗಬೇಕು. ಓಕೆ, ಅವ್ರೆಲ್ಲರೂ ಕೂಡ ಬಂಧಿಸ್ಬೇಕು. ಯಾಕೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಮರ್ಡರ್ ಆಯಿತು ಅಥವಾ ರೇಪ್ ಆಯಿತು ಅಂತ ಹೇಳಿ ನಿಮಗೆ ಒಬ್ಬ ಆರೋಪಿ ಮೇಲೆ ಏನಾರು ಅನುಮಾನ ಬಂತು ಅಂದರೆ, ಒಬ್ಬ ಸಾಮಾನ್ಯ ನಾಗರಿಕ ಆದರೆ ನೀವೇನು ಮಾಡ್ತೀರಿ? ಕರ್ಕೊಂಡೋಗಿ ಕೂರಿಸ್ತೀರಿ, ಅವನಿಗೆ ವರ್ಕೌಟ್ ಮಾಡ್ತೀರಿ, ಅವ್ನು ಸರಿನೋ ತಪ್ಪ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ತಾವು ಪ್ರೊಡ್ಯೂಸ್ ಮಾಡ್ತೀರಿ. ಅದು ನಾನ್ ಬೇಲಬಲ್ ಅಫೆನ್ಸು, ಟ್ರೈಬಲ್ ಬೈ ಸೆಷನ್ ಕೋರ್ಟ್ ಅಂತ ಹೇಳ್ಬಿಟ್ಟು ಅವರು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಅದೇ ಥರ ಈ ಕೇಸಲ್ಲಿ ಏನಾರು ಆಗಿದ್ದಿದ್ರೆ, ಒಂದು 3 ತಿಂಗಳು 6 ತಿಂಗಳು ಯಾರೋ ಒಬ್ಬ ಏನೂ ಮಾಡದ ವ್ಯಕ್ತಿ ಏನಾದ್ರು ಜೇಸಿಗೆ ಹೋಗಿದ್ದ ಅಂತ ಹೇಳಿದ್ರೆ, ಅಂಥ ವ್ಯಕ್ತಿಗೆ ನ್ಯಾಯ ಯಾರು ಕೊಡೋದು? ಓಕೆ, ಈ ಪ್ರಕರಣದಲ್ಲಿ ಆಗಿಲ್ಲ, ತನಿಖೆ ಅಷ್ಟೇ ಮಾಡಿದ್ದಾರೆ ಅಷ್ಟೇ. ಓಕೆ. ಸೊ ಅವರ ಉದ್ದೇಶ, ನಾವು ಈ ತರ ಹೀನಿಯಸ್ ಅಫೆನ್ಸ್ ಬಗ್ಗೆ ಅಲಿಗೇಷನ್ ಮಾಡಿದ್ರೆ ಅದ್ರ ಬಗ್ಗೆ ತನಿಖೆ ಎತ್ಕೊಂಡಾಗ ನಾನು ಏನು ಅಲಿಗೇಷನ್ ಮಾಡ್ತೀನಿ, ಅವ್ರನ್ನೇನಾರು ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ಡ್ಯಾಮೇಜ್ ಆಗಬೇಕು ಅಂತ ಬಿಟ್ಟು ಉದ್ದೇಶ ಇತ್ತಲ್ಲ, ಅದೇ ವ್ಯಕ್ತಿಗೆ ಅವನ ಕೆಟ್ಟ ಉದ್ದೇಶಕ್ಕೆ ಇವಾಗ ಏನು ಸಾಬೀತಾಗಿರೋದ್ರಿಂದ ಅವ್ರ ಮೇಲೆ ಎಲ್ಲರೂ ಕೂಡ FIR ಮಾಡಿಬಿಟ್ಟು ಈ ಕೂಡಲೇ ಅವ್ರನ್ನೆಲ್ಲರೂ ಕೂಡ ಬಂಧಿಸಬೇಕು. ಥ್ಯಾಂಕ್ ಯು ದಿಲೀಪ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಕೇಶವ್ ಅವರೇ. ಇಂಥ ವಿಚಾರಗಳಲ್ಲಿ ತನಿಖೆ ಏನಾದರೂ ಡ್ಯಾಮೇಜ್ ಮಾಡ್ತಾ ಅನ್ನೋ ವಿಷಯಕ್ಕಿಂತ ಹೆಚ್ಚಾಗಿ ಇಡೀ ಉದ್ದೇಶ ಇತ್ತಲ್ಲ, ಉದ್ದೇಶ ಆರಂಭದ ದಿನಗಳಲ್ಲಿ ಡ್ಯಾಮೇಜ್ ಮಾಡಿದ್ದು ಜಾಸ್ತಿ. ಉದ್ದೇಶ, ನಾನೇನು ವಿಷಯವನ್ನು ಹಬ್ಬಿಸ್ತಾ ಇದ್ದೀನೋ, ಏನು ಹರಡ್ತಾ ಇದ್ದೀನೋ, ಇದರಿಂದ ಆಗುವ ಹಾನಿ ನನಗೆ ಅದು ಎನ್ಕ್ಯಾಶ್ ಆಗುತ್ತೆ, ಅದರಲ್ಲಿ ನನಗೆ ಆನಂದ ಇದೆ ಅಂಥೇಳಿ ಒಂದಷ್ಟು ಜನ ಸಂಚು ಮಾಡಿದ್ದಿರಬಹುದು. ಪ್ರಾಥಮಿಕ ವರದಿಗಳಲ್ಲಿ ಒಂದು ವೇಳೆ ಈ ಸಂಚು ಅಂತಿಮ ವರದಿಯಲ್ಲಿಯೂ ಕೂಡ ನಿರೂಪಿಸಲ್ಪಟ್ಟರೆ ಅವರವರ ಅಪರಾಧಕ್ಕೋ ಅವರವರು ಮಾಡಿದಂಥ ಕೆಲಸಗಳಿಗೋ ತಕ್ಕ ಶಿಕ್ಷೆ ಆಗಲಿ ಅಂತ